ಸ್ನೇಹಿತರೆ ಎಲ್ರು ನಮಸ್ತೆ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಗೈಸ್. ಸೊ ಗೈಸ್, ಇವತ್ತು ಡೇ 18 ಕರೆಕ್ಟಾ? ಸೊ ಗೈಸ್, ಇವತ್ತು ನಾವು ಗಿಟ್ ಬ್ರಾಂಚಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗೈಸ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್, ಬಟ್ ಅಷ್ಟೇ ಈಸಿ ಆಗಿದೆ ಗೈಸ್. ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಕಲಿಯುವಂತ ಟಾಪಿಕ್ ಏನಲ್ಲ, ತುಂಬಾ ಈಸಿ ಆಗಿದೆ ಗೈಸ್. ಓಕೆನಾ? ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಅದಕ್ಕೂ ಮುಂಚೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಜಸ್ಟ್ ಅ ಸೆಕ್. ಓಕೆ, ಸೊ ಐ ಹೋಪ್ ಗೈಸ್ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಟಾಪಿಕ್ ನೋಡಿ ಗೈಸ್, ಗಿಟ್ ಬ್ರಾಂಚಸ್. ಕರೆಕ್ಟಾ? ಅಜೆಂಡಾ ನೋಡಿ ಗೈಸ್, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಫಸ್ಟ್ ಅಜೆಂಡಾ ಗಿಟ್ ಬ್ರಾಂಚಸ್. ಓಕೆ, ಸೆಕೆಂಡ್ ಅಜೆಂಡಾ ಪುಲ್ ರಿಕ್ವೆಸ್ಟ್. ಓಕೆ, ಇದನ್ನ ಗೈಸ್ ನಾನು ಸ್ಟಾರ್ಟ್ ಮಾಡ್ತೀನಿ ವಿತ್ ಯುವರ್ ಪರ್ಮಿಷನ್ ಗೈಸ್. ವಿತ್ ಯುವರ್ ಪರ್ಮಿಷನ್ ನಾನು ಫಸ್ಟ್ ಅಜೆಂಡಾ ಸ್ಟಾರ್ಟ್ ಮಾಡ್ಲಾ? ವೆರಿ ಗುಡ್. ಸೊ ಗೈಸ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಎಕ್ಸಾಂಪಲ್ ತಗೊಂತೀನಿ ಗೈಸ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಎಕ್ಸಾಂಪಲ್ ತಗೊಂತೀನಿ. ಇಲ್ಲಿ ನೋಡಿ, ಪ್ರಾಜೆಕ್ಟ್ ನೇಮ್ ಆಯ್ತಾ? ಸೊ ಫ್ಲಿಪ್ಕಾರ್ಟ್ ಅಂತ ಅನ್ಕೊಳ್ಳಿ ಗೈಸ್. ಓಕೆ, ಫ್ಲಿಪ್ಕಾರ್ಟ್. ಓಕೆ, ಫ್ಲಿಪ್ಕಾರ್ಟ್ ಅನ್ನ ತಾವು ವಿಸಿಟ್ ಮಾಡಿದಾಗ ಗೈಸ್ ಫಸ್ಟ್ ಅದು ಸೈನ್ ಅಪ್ ಕೇಳುತ್ತಲ್ವಾ? ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಏನೇನ್ ಇರುತ್ತೆ ಅಂತ ಕೇಳಿದಾಗ ಗೈಸ್ ಅಲ್ಲಿ ಸೈನ್ ಅಪ್ ಇರುತ್ತೆ. ಕರೆಕ್ಟಾ? ಸೈನ್ ಅಪ್ ಇರುತ್ತೆ ಅಂಡ್ ಸೈನ್ ಇನ್ ಇರುತ್ತೆ ಗೈಸ್. ಓಕೆ, ಸೈನ್ ಇನ್ ಇರುತ್ತೆ ಅಂಡ್ ಆಡ್ ಟು ಕಾರ್ಟ್ ಇರುತ್ತೆ. ಅಂಡ್ ಪೇಮೆಂಟ್ ಇರುತ್ತೆ. ಆಯ್ತಾ? ಸುಮಾರು ಇರುತ್ತೆ ಗೈಸ್, ಅದನ್ನ ನಾನು ಇಲ್ಲಿ ಬರಿತಾ ಇಲ್ಲ. ಸೊ ಗೈಸ್, ಒಂದು ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಇ ಕಾಮರ್ಸ್, ಐದರ್ ಫ್ಲಿಪ್ಕಾರ್ಟ್ ಇರಬಹುದು, ಅಮೆಜಾನ್ ಇರಬಹುದು, ಮಿನಿಮಮ್ ಈ ಫೀಚರ್ಸ್ ಅಂತೂ ಇರ್ಬೇಕಲ್ವಾ ಗೈಸ್? ಈ ಫಂಕ್ಷನಾಲಿಟೀಸ್ ಅಂತೂ ಇದ್ದೇ ಇರ್ಬೇಕಲ್ವಾ? ಸೊ ಗೈಸ್, ಇದೆಲ್ಲ ಸೇರಿ ನಾನು ಒಂದು ಅಪ್ಲಿಕೇಶನ್ ಅಂತ ಕರಿಬಹುದಾ? ಎಸ್ ಸರ್, ಸುಮಾರು ಇದಾವೆ ಗೈಸ್, ನಾನು ಅದನ್ನ ಇಲ್ಲಿ ತೋರಿಸ್ತಾ ಇಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೈಂಟ್ಸ್. ಕರೆಕ್ಟಾ? ಸೊ ಗೈಸ್, ಸೊ ದಟ್ ಈಸ್ ದಿ ರೀಸನ್ ಒಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಿದಾಗ ಸೈನ್ ಅಪ್ ಇರುತ್ತೆ, ಸೈನ್ ಇನ್ ಇರುತ್ತೆ, ಆಡ್ ಟು ಕಾರ್ಟ್ ಇರುತ್ತೆ, ಪೇಮೆಂಟ್ ಇರುತ್ತೆ. ಸೊ ಇವನ್ನೆಲ್ಲ ಸೇರಿ ನಾವೇನ್ ಅನ್ಬಹುದು? ಒಂದು ಅಪ್ಲಿಕೇಶನ್ ಅಂತ ಕರಿಬಹುದು. ಕರೆಕ್ಟಾ? ವೆರಿ ಗುಡ್. ಇವಾಗ ನಿಮ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಓಕೆನಾ? ಏನಪ್ಪಾ ಅಂತಂದ್ರೆ ಗೈಸ್, ನಿಮ್ಗನ್ಸುತ್ತಾ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅನ್ನ ಒಬ್ಬ ಡೆವಲಪರ್ ಬರ್ದಿದ್ದಾನಂತ ಅನ್ಸುತ್ತಾ ನಿಮ್ಗೆ? ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅನ್ನ ಒಬ್ಬ ಡೆವಲಪರ್ ಬರ್ದಿದ್ದಾನಂತ ಅನ್ಸುತ್ತಾ ನಿಮ್ಗೆ? ಆನ್ಸರ್ ಈಸ್ ನೋ ಗೈಸ್. ಓಕೆ, ಹಂಗ್ ನೋಡಿದ್ರೆ ಬರೀಬಹುದು ಗೈಸ್, ಬಟ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಕರೆಕ್ಟಾ? ಬಿಕಾಸ್ ಗೈಸ್, ಯಾವುದೇ ಡೆವಲಪರ್ಗಾಗ್ಲಿ ಅವರು ಕೂಡ ಹ್ಯೂಮನ್ ಬೀಯಿಂಗ್, ಅವ್ರಿಗೂ ಕೂಡ ಎಮೋಷನ್ಸ್ ಇರುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಕರೆಕ್ಟಾ? ಸೊ ದಟ್ ಈಸ್ ದಿ ರೀಸನ್ ಒಂದು ಅಪ್ಲಿಕೇಶನ್ ಅನ್ನ ಗೈಸ್ IT ಇಂಡಸ್ಟ್ರಿ ನಲ್ಲಿ ಒಬ್ಬ ಡೆವಲಪರ್ ಬರೆಯಲ್ಲ. ಓಕೆನಾ? ಒಂದು ಅಪ್ಲಿಕೇಶನ್ ಕೆಳಗಡೆ ಸುಮಾರು ಜನ ಡೆವಲಪರ್ಸ್ ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಗೈಸ್, ಇವಾಗ 4 ಜನ ಡೆವಲಪರ್ ಎಕ್ಸಾಂಪಲ್ ತಗೊಂತೀನಿ ಗೈಸ್. ಓಕೆ, ಫಸ್ಟ್ ಡೆವಲಪರ್ ಅವ್ರ ಹೆಸರು ಎ ಆಯ್ತಾ? ಡೆವಲಪರ್ ಎ ಆಯ್ತಾ? ಡೆವಲಪರ್ ಬಿ. ಓಕೆ, ಡೆವಲಪರ್ ಸಿ ಆಯ್ತಾ? ಡೆವಲಪರ್ ಡಿ ಗೈಸ್. ಓಕೆ, ಸೊ ಡೆವಲಪರ್ ಎ ಏನ್ ಬರ್ದ್ರು? ಸೈನ್ ಅಪ್ ಗೆ ಕೋಡ್ ಬರ್ದ್ರು ಅಂತ ಅನ್ಕೊಳ್ಳಿ ಗೈಸ್, ಸೈನ್ ಅಪ್ ಗೆ. ಓಕೆ, ಡೆವಲಪರ್ ಬಿ ಅವರು ಸೈನ್ ಇನ್ ಗೆ ಕೋಡ್ ಬರ್ದ್ರು ಅಂತ ಅನ್ಕೊಳ್ಳಿ ಗೈಸ್, ಸೈನ್ ಇನ್ ಗೆ. ಓಕೆ, ಸೊ ಡೆವಲಪರ್ ಸಿ ಆಡ್ ಟು ಕಾರ್ಟ್ ಗೆ ಬರ್ದ್ರು. ಓಕೆ, ಆಡ್ ಟು ಕಾರ್ಟ್. ಓಕೆ, ಸೊ ಡೆವಲಪರ್ ಡಿ ಪೇಮೆಂಟ್ ಗೆ ಬರ್ದ್ರು ಅಂತ ಅನ್ಕೊಳ್ಳಿ ಗೈಸ್. ಓಕೆ, ಪೇಮೆಂಟ್ ಆಯ್ತಾ? ಸೊ ಕೋಡ್ ಏನೋ ರೆಡಿ ಆಯ್ತು ಗೈಸ್. ಆಯ್ತಾ? ನಿಮಗ್ ಕೇಳ್ತೀನಿ ನಾನು, ಅಲ್ಟಿಮೇಟ್ಲಿ ಗೈಸ್ ಕೋಡ್ ಅನ್ನ ಎಲ್ಲಿ ಸ್ಟೋರ್ ಮಾಡ್ಬೇಕು? ವೆರಿ ಗುಡ್, ಗಿಟ್ ಹಬ್ ನಲ್ಲಿ ಸ್ಟೋರ್ ಮಾಡ್ಬೇಕು. ಕರೆಕ್ಟಾ? ನಮ್ಮ ಹತ್ರ ಗಿಟ್ ಹಬ್ ಇದೆ ಆಯ್ತಾ? ಇದು ಗಿಟ್ ಹಬ್ ಗೈಸ್. ಓಕೆ, ಇದು ಗಿಟ್ ಹಬ್ ನಲ್ಲಿ ಎಲ್ಲಿ ಸ್ಟೋರ್ ಮಾಡ್ತೀರಾ ಗೈಸ್? ನೀವು ಗಿಟ್ ಹಬ್ ನಲ್ಲಿ ಸಹಜವಾಗಿ ಏನ್ ಮಾಡ್ತೀರಾ? ಒಂದು ರೆಪಾಸಿಟರಿ ಕ್ರಿಯೇಟ್ ಮಾಡ್ತೀರಾ. ಕರೆಕ್ಟಾ? ಒಂದು ರೆಪಾಸಿಟರಿ ಕ್ರಿಯೇಟ್ ಮಾಡ್ತೀರಾ. ಓಕೆ, ಇದನ್ನ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಹೆಸರು ಕೊಟ್ಕೊಳ್ಳಿ ಗೈಸ್. ನಾನು ಇದನ್ನ ಫ್ಲಿಪ್ಕಾರ್ಟ್ ರೆಪೋ ಅಂತ ಕೊಡ್ತೀನಿ. ಫ್ಲಿಪ್ಕಾರ್ಟ್ ರೆಪೋ. ಓಕೆ, ಸೊ ಗೈಸ್, ಇವಾಗ ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿಮಗೆ ಗಿಟ್ ಬ್ರಾಂಚಸ್ ಅರ್ಥ ಆಗಲ್ಲ. ಓಕೆ, ಯಾವಾಗ ನೀವು ರೆಪೋ ಕ್ರಿಯೇಟ್ ಮಾಡ್ತೀರಾ ನೋಡಿ, ಫ್ಲಿಪ್ಕಾರ್ಟ್ ರೆಪೋ, ಅಮೆಜಾನ್ ರೆಪೋ, ICICI ಬ್ಯಾಂಕ್ ರೆಪೋ, ಆಕ್ಸಿಸ್ ಬ್ಯಾಂಕ್ ರೆಪೋ, ಒಂದು ಬ್ರಾಂಚ್ ಕ್ರಿಯೇಟ್ ಆಗುತ್ತೆ ಗೈಸ್. ಈ ಪಾಯಿಂಟ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದು ಬ್ರಾಂಚ್ ಕ್ರಿಯೇಟ್ ಆಗುತ್ತೆ, ಅದನ್ನ ನಾನು ಈ ತರ ತೋರಿಸ್ತಾ ಇದ್ದೀನಿ. ಓಕೆನಾ? ಒಂದು ಬ್ರಾಂಚ್ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಬ್ರಾಂಚ್ ಹೆಸರು ಏನಪ್ಪಾ ಅಂತಂದ್ರೆ ಗೈಸ್, ಇದನ್ನ ಮೇನ್ ಬ್ರಾಂಚ್ ಅಂತ ಕರಿತೀವಿ, ಅಥವಾ
ಮಾಸ್ಟರ್ ಬ್ರಾಂಚ್ ಅಂತ ಕರಿತೀವಿ ಗೈಸ್. ಓಕೆ, ಈ ಆಕ್ಚುಲಿ ನಾವು ಏನೋ ಇಷ್ಟು ದಿವಸ ಪುಷ್ ಮಾಡ್ತಿದ್ವಲ್ಲ ಗೈಸ್, ಆಕ್ಚುಲಿ ಮೇನ್ ಬ್ರಾಂಚ್ಗೆ ಪುಷ್ ಮಾಡ್ತಿದ್ವಿ. ನಿಮ್ಗದು ಗೊತ್ತಿರ್ಲಿಲ್ಲ, ನಾನು ಕೂಡ ಹೇಳಿರ್ಲಿಲ್ಲ, ಬಿಕಾಸ್ ಟೈಮ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ ಗೈಸ್. ಇವಾಗ ಫಾರ್ ಎಕ್ಸಾಂಪಲ್ ಗೈಸ್, ಇವಾಗ ಡೆವಲಪರ್ ಎ ಆಯ್ತಾ, ಸೈನ್ ಅಪ್ ಕೋಡ್ ಬರ್ದ್ರು ಆಯ್ತಾ. ಸೊ ಅವ್ರ ಏನ್ ಮಾಡಿದ್ರು ಗೈಸ್, ಅವರ ಕೋಡ್ ಅನ್ನ ಮೇನ್ ಬ್ರಾಂಚ್ ಗೆ ಪುಷ್ ಮಾಡಿದ್ರು ಆಯ್ತಾ. ಸ್ಟಿಲ್ ನಾನು ಹೇಳ್ತೀನಿ ಗೈಸ್, ಬ್ರಾಂಚ್ ಅಂದ್ರೆ ಏನಂತ ಹೇಳ್ತೀನಿ, ನೋ ನೆಟ್ ಟು ವರಿ, ಓಕೆನಾ. ಸೊ ಡೆವಲಪರ್ ಬಿ ಅವರು ಕೂಡ ಮೇನ್ ಬ್ರಾಂಚ್ ಗೆ ಪುಷ್ ಮಾಡಿದ್ರು ಆಯ್ತಾ. ಡೆವಲಪರ್ ಸಿ ಅವರು ಕೂಡ ಮೇನ್ ಬ್ರಾಂಚ್ ಗೆ ಪುಷ್ ಮಾಡಿದ್ರು. ಡೆವಲಪರ್ ಡಿ ಕೂಡ ಏನ್ ಮಾಡಿದ್ರು, ಮೇನ್ ಬ್ರಾಂಚ್ ಗೆ ಪುಷ್ ಮಾಡಿದ್ರು. ಅಲ್ಟಿಮೇಟ್ಲಿ ಎಲ್ಲಾ ಡೆವಲಪರ್ಸ್ ತಮ್ಮ ಕೋಡ್ ಅನ್ನ ಎಲ್ಲಿಗೆ ಪುಷ್ ಮಾಡಿದ್ರು, ಮೇನ್ ಬ್ರಾಂಚ್ ಗೆ ಪುಷ್ ಮಾಡಿದ್ರು. ಕರೆಕ್ಟಾ? ಇವಾಗ ಗೈಸ್ ಆ ಕೋಡ್ ಅನ್ನ ನಾವೇನ್ ಮಾಡ್ಬೇಕು ಹೇಳಿ ನೋಡೋಣ. ವೆರಿ ಗುಡ್, ಇಂಟಿಗ್ರೇಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಗೈಸ್, ಇದನ್ನ ಮೇನ್ ಬ್ರಾಂಚ್ ಅಂತ ಅನ್ಕೊಳ್ಳಿ ಆಯ್ತಾ, ಮೇನ್ ಬ್ರಾಂಚ್ ಅಂತ ಅನ್ಕೊಳ್ಳಿ. ಈ ಮೇನ್ ಬ್ರಾಂಚ್ ಅಲ್ಲಿ ಸೈನ್ ಅಪ್ ಇದೆ, ಓಕೆ, ಸೈನ್ ಅಪ್ ಇದೆ, ಆಮೇಲೆ ಸೈನ್ ಇನ್ ಇದೆ, ಕರೆಕ್ಟಾ. ಆಮೇಲೆ ಆಡ್ ಟು ಕಾರ್ಟ್ ಇದೆ, ಆಮೇಲೆ ಪೇಮೆಂಟ್ ಇದೆ ಆಯ್ತಾ. ಇವನ್ನೆಲ್ಲ ಏನ್ ಮಾಡಿದೆ ಗೈಸ್, ನಾನು ಇಂಟಿಗ್ರೇಟ್ ಮಾಡಿದೆ. ಅಲ್ಟಿಮೇಟ್ಲಿ ಗಿಟ್ ಹಬ್ ಅನ್ನು ಯೂಸ್ ಮಾಡೋ ಪರ್ಪಸ್ ಏನು ಗೈಸ್, ಕೋಡ್ ಇಂಟಿಗ್ರೇಷನ್ ಮಾಡಕ್ಕೆ, ಕರೆಕ್ಟಾ. ಇದನ್ನ ಕೋಡ್ ಇಂಟಿಗ್ರೇಷನ್ ಅಂತ ಕರಿತೀನಿ ಆಯ್ತಾ. ನಾನು ಆಡ್ ಮಾಡಿದೆ, ಎಲ್ಲಾ ಕೋಡನ್ನ ಏನೋ ಜೋಡಿಸ್ತೆ ಅಂತ ಅನ್ಕೊಳ್ಳಿ ಗೈಸ್. ಇದನ್ನ ಕೋಡ್ ಇಂಟಿಗ್ರೇಷನ್ ಅಂತ ಕರಿತೀವಿ, ಕೋಡ್ ಇಂಟಿಗ್ರೇಷನ್ ಆಯ್ತಾ, ಕೋಡ್ ಇಂಟಿಗ್ರೇಷನ್. ಬಟ್ ಈ ತರ ಅನ್ಕೊಳ್ಳಿ ಗೈಸ್, ಫಾರ್ ಎಕ್ಸಾಂಪಲ್ ಡೆವಲಪರ್ ಎ ಯಾವ್ದಕ್ಕೆ ಕೋಡ್ ಬರ್ದ್ರು, ಸೈನ್ ಅಪ್ ಗೆ ಕೋಡ್ ಬರ್ದ್ರು, ಕರೆಕ್ಟ್ ಆಯ್ತಾ. ಆ ಕೋಡ್ ಅನ್ನ ಚೆಕ್ ಮಾಡ್ತೀರಾ, ಕರೆಕ್ಟ್ ಆಗಿ ಬರ್ದಿದ್ದಾರೆ ಆಯ್ತಾ. ಸೊ ಡೆವಲಪರ್ ಬಿ ಬರ್ದಿರೋ ಕೋಡ್ ಯಾವುದು, ಸೈನ್ ಇನ್, ಅದು ಕೂಡ ಕರೆಕ್ಟ್ ಆಗಿದೆ. ಡೆವಲಪರ್ ಸಿ ಕೋಡ್ ಕೂಡ ಕರೆಕ್ಟ್ ಆಗಿದೆ. ಇವಾಗ ಗೈಸ್ ಡೆವಲಪರ್ ಡಿ ಪೇಮೆಂಟ್ ಬರ್ದಿದ್ರು ನೋಡಿ, ಆ ಕೋಡ್ ತಪ್ಪಾಗಿದೆ. ಆ ಕೋಡ್ ಏನಾಗಿದೆ, ತಪ್ಪಾಗಿದೆ. ಸೊ ಇವಾಗ ಗೈಸ್ ನಾನು ಅಗೇನ್ ನಿಮ್ಮ ಪ್ರಶ್ನೆ ಕೇಳ್ತೀನಿ. ಸೊ ಇವಾಗ ಕೋಡ್ ಇಂಟಿಗ್ರೇಟ್ ಮಾಡಿದೀನಿ, ಪ್ಲಸ್ ಡೆವಲಪರ್ ಡಿ ಬರ್ದಿರುವಂತ ಕೋಡ್ ಅಲ್ಲಿ ಬಗ್ ಇದೆ ಅಥವಾ ಡಿಫೆಕ್ಟ್ ಇದೆ ಅಥವಾ ಏನೋ ಒಂದು ಮಿಸ್ಟೇಕ್ ಇದೆ. ಇವಾಗ ಇಂಟಿಗ್ರೇಟ್ ಮಾಡಿರೋ ಕೋಡ್ ವರ್ಕ್ ಆಗುತ್ತಂತ ಅನ್ಸುತ್ತಾ ನಿಮ್ಗೆ? ಡೆಫಿನೆಟ್ಲಿ ನಾಟ್ ಗೈಸ್, ಡೆಫಿನೆಟ್ಲಿ ನಾಟ್. ಬಿಕಾಸ್ ಗೈಸ್ ಡೆವಲಪರ್ ಯಾರು ಇರ್ತಾರೆ, ಈ ವಿಡಿಯೋ ಯಾರು ನೋಡ್ತಾ ಇರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ಗೈಸ್, ಕೋಡ್ ಅಲ್ಲಿ ಜಸ್ಟ್ ಒಂದು ಸೆಮಿಕೋಲನ್ ಮಿಸ್ ಮಾಡಿದ್ರು ಕೂಡ ಕೋಡ್ ವರ್ಕ್ ಆಗಲ್ಲ. ಕೋಡ್ ನಲ್ಲಿ ಸೆಮಿಕೋಲನ್ ಮಿಸ್ ಮಾಡಿದ್ರು ಕೂಡ ಕೋಡ್ ವರ್ಕ್ ಆಗಲ್ಲ ಗೈಸ್, ಜ್ಞಾಪಕ ಇಟ್ಕೊಳ್ಬೇಕು. ಓಕೆ, ಹಾಗಾದ್ರೆ ಏನ್ ಸೊಲ್ಯೂಷನ್? ಹಾಗಾದ್ರೆ ಇದಕ್ಕೆ ಏನ್ ಸೊಲ್ಯೂಷನ್? ಬಿಕಾಸ್ ಗೈಸ್ ಅಬ್ಸರ್ವ್ ಮಾಡಿ, ಜಸ್ಟ್ ಅ ಸೆಕ್. ಬಿಕಾಸ್ ಗೈಸ್ ಅಬ್ಸರ್ವ್ ಮಾಡಿ, ಸೈನ್ ಅಪ್ ಗೆ ಡೆವಲಪರ್ ಎ ಕರೆಕ್ಟ್ ಬರ್ದಿದ್ದಾರೆ, ಸೈನ್ ಇನ್ ಗೆ ಕರೆಕ್ಟ್ ಬರ್ದಿದ್ದಾರೆ, ಏನೋ ಆಡ್ ಟು ಕಾರ್ಟ್ ಗೆ ಕರೆಕ್ಟ್ ಬರ್ದಿದ್ದಾರೆ, ಪೇಮೆಂಟ್ ಅಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ. ಸೊ ಹೀಗಾಗಿ ಏನಾಗುತ್ತೆ, ಕೋಡ್ ಇಂಟಿಗ್ರೇಟ್ ಮಾಡಿದ್ರು ಕೂಡ ಕೋಡ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಇವಾಗ ಏನ್ ಮಾಡಬಹುದು ಗೈಸ್, ಸ್ವಲ್ಪ ಪಾಸ್ ಮಾಡಿ ಥಿಂಕ್ ಮಾಡಿ. ಓಕೆ, ಆವಾಗ ಬಂದಿರೋದೇ ಗೈಸ್ ಬ್ರಾಂಚಸ್ ಕಾನ್ಸೆಪ್ಟ್, ಆವಾಗ ಬಂದಿರೋದೇ ಬ್ರಾಂಚಸ್ ಕಾನ್ಸೆಪ್ಟ್. ಓಕೆ, ಏನು ಬ್ರಾಂಚಸ್ ಕಾನ್ಸೆಪ್ಟ್ ಅಂತಂದ್ರೆ ಗೈಸ್, ಅಗೇನ್ ನಾನೇನ್ ಮಾಡ್ತೀನಿ, ಡೆವಲಪರ್ ಎ ಅವ್ರದ್ದು ಎಕ್ಸಾಂಪಲ್ ತಗೊಂತೀನಿ. ಇಲ್ಲಿ ಡೆವಲಪರ್ ಎ ಇದ್ದಾರೆ ಆಯ್ತಾ, ಇಲ್ಲಿ ಡೆವಲಪರ್ ಬಿ ಇದ್ದಾರೆ, ಓಕೆ, ಡೆವಲಪರ್ ಬಿ ಇದ್ದಾರೆ, ಇಲ್ಲಿ ಡೆವಲಪರ್ ಸಿ ಇದ್ದಾರೆ, ಓಕೆ, ಡೆವಲಪರ್ ಡಿ ಇದ್ದಾರೆ, ಕರೆಕ್ಟಾ. ಸೊ ಇವರು ಡೆವಲಪರ್ ಏನ್ ಮಾಡ್ತಾ ಇದ್ದಾರೆ, ಸೈನ್ ಅಪ್ ಗೆ ಕೋಡ್ ಬರೀತಾ ಇದ್ದಾರೆ, ಸೈನ್ ಅಪ್ ಬರೀತಾ ಇದ್ದಾರೆ, ಓಕೆ. ಇವರು ಸೈನ್ ಇನ್ ಬರೀತಾ ಇದ್ದಾರೆ, ಇವರು ಆಡ್ ಟು ಕಾರ್ಟ್ ಬರೀತಾ ಇದ್ದಾರೆ ಕೋಡ್ ಅನ್ನ, ಆಡ್ ಟು ಕಾರ್ಟ್, ಓಕೆ. ಸೊ ಪೇಮೆಂಟ್ ಕೂಡ ಬರೀತಾ ಇದ್ದಾರೆ, ಓಕೆ, ದಟ್ ಇಸ್ ಫೈನ್. ಇವಾಗ ನಮ್ಮ ಹತ್ರ ಗೈಸ್ ಗಿಟ್ ಹಬ್ ಇದೆ, ಕರೆಕ್ಟಾ, ಗಿಟ್ ಹಬ್ ಇದೆ, ಓಕೆ, ಗಿಟ್ ಹಬ್ ಇದೆ. ಸೊ ಗಿಟ್ ಹಬ್, ಓಕೆ. ಸೊ ಗೈಸ್ ಇವಾಗ ಗಿಟ್ ಹಬ್ ನಲ್ಲಿ ಆಯ್ತಾ ಒಂದು ರೆಪೋ ಕ್ರಿಯೇಟ್ ಮಾಡ್ತೀನಿ ಗೈಸ್, ಓಕೆ, ಒಂದು ರೆಪೋ ಕ್ರಿಯೇಟ್ ಮಾಡ್ತೀನಿ, ಓಕೆ. ಇದೊಂದು ರೆಪೋ, ಇದ್ರ ಹೆಸರು ನಾನು ಅಗೇನ್ ಫೇಸ್ಬುಕ್ ರೆಪೋ ಅಂತ ಕೊಡ್ತೀನಿ ಗೈಸ್, ಫೇಸ್ಬುಕ್ ರೆಪೋ, ಓಕೆ. ಆಕ್ಚುಲಿ ಗೈಸ್ ಇವಾಗ ನಮ್ಮ ಹತ್ರ ಒಂದೇ ಬ್ರಾಂಚ್ ಇತ್ತು, ಕರೆಕ್ಟಾ, ಇದು ಮೇನ್ ಬ್ರಾಂಚ್ ಆಯ್ತಾ, ಮೇನ್ ಬ್ರಾಂಚ್ ಆಯ್ತಾ. ಸೊ ಇದನ್ನ ಮಾಸ್ಟರ್ ಬ್ರಾಂಚ್ ಅಂತಾನು ಕೂಡ ಕರಿತೀವಿ ಗೈಸ್, ಓಕೆ, ಅದನ್ನ ಹೇಳಿದ್ದೆ. ಇವಾಗ ಗೈಸ್ ಪ್ರೀವಿಯಸ್ ಕೇಸ್ ನಲ್ಲಿ ಡೈರೆಕ್ಟ್ ಆಗಿ ಡೆವಲಪರ್ಸ್ ಏನ್ ಮಾಡ್ತಾ ಇದ್ರು, ಡೈರೆಕ್ಟ್ ಆಗಿ ಮೇನ್ ಬ್ರಾಂಚ್ ಗೆ ಪುಷ್ ಮಾಡ್ತಾ ಇದ್ರು, ಕರೆಕ್ಟಾ. ಇಲ್ಲಿ ಆತರ ಅಲ್ಲ ಗೈಸ್, ಇಲ್ಲಿ ನಾನೇನ್ ಮಾಡ್ತೀನಿ, ಮೇನ್ ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಆ ಬ್ರಾಂಚ್ ಅನ್ನ ನಾನು ಡೆವಲಪ್ಮೆಂಟ್ ಅಂತ ಕರಿತೀನಿ, ಡೆವಲಪ್ಮೆಂಟ್ ಬ್ರಾಂಚ್ ಆಯ್ತಾ. ಅಂದ್ರೆ ಮೇನ್ ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡಿದೆ,
ಆ ಬ್ರಾಂಚ್ ಹೆಸರು ಗೈಸ್ ಡೆವಲಪ್ಮೆಂಟ್ ಬ್ರಾಂಚ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಂಟರ್ವ್ಯೂನಲ್ಲಿ ಕೇಳ್ತಾರೆ ಈ ಪ್ರಶ್ನೆ. ಓಕೆ, ಯಾವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇನ್ ಬ್ರಾಂಚ್ ಇದೆ, ಕರೆಕ್ಟಾ, ಇಲ್ಲಿ ಏನೋ ಕಂಟೆಂಟ್ ಇದೆ. ಮೇನ್ ಬ್ರಾಂಚ್ ಇಂದ ನೀವೇನ್ ಮಾಡ್ತಾ ಇದ್ದೀರಾ, ಡೆವಲಪ್ಮೆಂಟ್ ಬ್ರಾಂಚ್ ಕ್ರಿಯೇಟ್ ಮಾಡಿದ್ರಿ. ಫಾರ್ ದಿ ಫಸ್ಟ್ ಟೈಮ್ ಗೈಸ್, ಮೇನ್ ಬ್ರಾಂಚ್ ಅಲ್ಲಿರುವಂತಹ ಕಂಟೆಂಟ್ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಬಂದಿರುತ್ತೆ ಫಸ್ಟ್ ಟೈಮ್. ಇವಾಗ ನಾನು ಪ್ರಾಕ್ಟಿಕಲಿ ತೋರಿಸ್ತೀನಿ, ನೋನಿಟ್ಟುವರಿ. ಇಂಟರ್ನಲ್ ಕೇಳ್ತಾರೆ, ಇವಾಗ ಮೇನ್ ಬ್ರಾಂಚ್ ಇದೆ ನಮ್ಮ ಹತ್ರ, ಆಯ್ತಾ. ಆ ಮೇನ್ ಬ್ರಾಂಚ್ ಇಂದ ಡೆವಲಪ್ಮೆಂಟ್ ಬ್ರಾಂಚ್ ಯಾವ್ದು ಬೇಕಾದ್ರೂ ಕೊಡ್ಬೋದು ಗೈಸ್. ಡೆವಲಪ್ಮೆಂಟ್ ಬ್ರಾಂಚ್ ಅಂತಂದ್ರೆ ಬೇಕಾದ್ರೂ ಕೊಡ್ಬೋದು, QA ಬ್ರಾಂಚ್ ಅಂತಂದ್ರೂ ಕೊಡ್ಬೋದು, ನಿಮ್ ಇಷ್ಟ. ಅದು ಎಷ್ಟು ಬ್ರಾಂಚಸ್ ಬೇಕಾದ್ರೂ ಕ್ರಿಯೇಟ್ ಮಾಡಿ, ಯಾವ್ದು ನೇಮ್ ಬೇಕಾದ್ರೂ ಕೊಟ್ಕೊಳ್ಳಿ, ಅದು ನಿಮ್ ಇಷ್ಟ. ಓಕೆ, ಬಟ್ ಇಂಟರ್ನಲ್ಲಿ ಕೇಳ್ತಾರೆ. ಸೊ ಮೇನ್ ಬ್ರಾಂಚ್ ಇಂದ ಡಿಫ್ರೆಂಟ್ ಬ್ರಾಂಚಸ್ ಕ್ರಿಯೇಟ್ ಮಾಡ್ತೀರಾ. ಮೇ ಬಿ ರಿಲೀಸ್ ಅಂತ ಕ್ರಿಯೇಟ್ ಮಾಡಬಹುದು, ಡೆವಲಪ್ಮೆಂಟ್ ಅಂತ ಕ್ರಿಯೇಟ್ ಮಾಡಬಹುದು, QA ಅಂತ ಕ್ರಿಯೇಟ್ ಮಾಡಬಹುದು. ಅವ್ರು ಕೇಳ್ತಾರೆ ಮೇನ್ ಬ್ರಾಂಚ್ ಅಲ್ಲಿ ಇರುವಂತಹ ಕಂಟೆಂಟ್, ಆಯ್ತಾ, ಕ್ರಿಯೇಟ್ ಮಾಡಿರೋ ಬ್ರಾಂಚ್ ಅಲ್ಲಿ ಬಂದಿರುತ್ತಾ ಅಂತ ಕೇಳ್ತಾರೆ. ನೀವು ಹೇಳ್ಬೇಕು ಬರುತ್ತೆ ಓನ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೇಕು, ಆಯ್ತಾ. ಇಟ್ ವಿಲ್ ಕಮ್ ಓನ್ಲಿ ಫಾರ್ ದಿ ಫಸ್ಟ್ ಟೈಮ್. ಇವಾಗ ಗೈಸ್ ಏನಾಗುತ್ತೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಸೈನ್ ಅಪ್ ಬರ್ತಿದ್ರಲ್ವಾ ಕೋಡು ಡೆವಲಪರೇ, ಇವಾಗ ಡೈರೆಕ್ಟ್ ಮೇನ್ ಬ್ರಾಂಚ್ ಗೆ ಪುಷ್ ಮಾಡಲ್ಲ ಗೈಸ್. ಇವಾಗ ನಾವೇನ್ ಮಾಡ್ತೀವಿ, ಫಸ್ಟ್ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡ್ತೀವಿ. ಹ್ಯಾಡ್ ಟು ಕಾರ್ಟ್ ಅದನ್ನು ಕೂಡ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡ್ತೀವಿ. ಪೇಮೆಂಟ್ ಕೂಡ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡ್ತೀವಿ. ಸೈನ್ ಇನ್ ಕೂಡ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡ್ತೀವಿ, ಆಯ್ತಾ. ಇವಾಗ ಅಲ್ಟಿಮೇಟ್ಲಿ ಗೈಸ್ ನೀವ್ ಹೇಳಿ, ಕೋಡು ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದೆಯೋ ಮೇನ್ ಬ್ರಾಂಚ್ ಅಲ್ಲಿ ಇದೆಯೋ? ವೆರಿ ಗುಡ್, ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದೆ. ಆ ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಗೈಸ್ ನಾವೇನ್ ಮಾಡ್ತೀವಿ, ಅಗೇನ್ ಕೋಡ್ ಇಂಟಿಗ್ರೇಟ್ ಮಾಡ್ತೀವಿ. ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಏನ್ ಮಾಡ್ತೀವಿ, ಕೋಡ್ ಇಂಟಿಗ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನೋ ಸೈನ್ ಇನ್, ಆಯ್ತಾ, ಸೈನ್ ಅಪ್, ಸಾರಿ, ಆಯ್ತಾ, ಸೈನ್ ಇನ್, ಆಮೇಲೆ ಆಡ್ ಟು ಕಾರ್ಟ್, ಓಕೆ, ಆಮೇಲೆ ಪೇಮೆಂಟ್. ಓಕೆ ಗೈಸ್, ಇವಾಗ ನಾನು ಯಾವ ಬ್ರಾಂಚ್ ಅಲ್ಲಿ ಇದ್ದೀನಿ, ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದ್ದೀನಿ, ಕರೆಕ್ಟಾ, ಡೆವಲಪ್ಮೆಂಟ್ ಬ್ರಾಂಚ್. ಓಕೆ, ಇವಾಗ ಗೈಸ್ ಎರರ್ ಬಂದ್ರೆ ಮೇನ್ ಬ್ರಾಂಚ್ ಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇಲ್ಲ ಗೈಸ್, ಬಿಕಾಸ್ ನಾನು ಇವಾಗ ಪುಷ್ ಮಾಡಿರೋದು ಯಾವ ಬ್ರಾಂಚ್ಗೆ, ಡೆವಲಪ್ಮೆಂಟ್ ಬ್ರಾಂಚ್ಗೆ. ಇವಾಗ ಗೈಸ್ ಏನಾದ್ರೂ ಎರರ್ ಇದ್ರೆ ಮತ್ತೆ ಏನ್ ಮಾಡ್ಬೋದು, ಫೀಡ್ಬ್ಯಾಕ್ ಕೊಡ್ಬೋದು ಡೆವಲಪರ್ಸ್ಗೆ. ಓಕೆ, ಯಾಕೋ ಕೋಡ್ ವರ್ಕ್ ಆಗ್ತಾ ಇಲ್ಲ, ಇಂಟಿಗ್ರೇಟ್ ಮಾಡಿದ್ಮೇಲೆ ಏನೋ ಇಶ್ಯೂ ಇದೆ ಅಂತ. ಓಕೆ, ಅಗೇನ್ ಕರೆಕ್ಟ್ ಮಾಡ್ತಾರೆ, ಅಗೇನ್ ಮತ್ತೆ ಡೆವಲಪ್ಮೆಂಟ್ ಬ್ರಾಂಚ್ಗೆ ಪುಷ್ ಮಾಡ್ತಾರೆ ಗೈಸ್. ಡೆವಲಪ್ಮೆಂಟ್ ಬ್ರಾಂಚ್ಗೆ ಪುಷ್ ಮಾಡ್ತಾರೆ. ಕೋಡ್ ಕರೆಕ್ಟ್ ಆಗಿದ್ರೆ, ಸೆಕೆಂಡ್ ಟೈಮ್ ಕೋಡ್ ಕರೆಕ್ಟ್ ಆಗಿದ್ರೆ, ಈ ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿರುವಂತಹ ಕೋಡ್ ಅನ್ನ ಮೇನ್ ಬ್ರಾಂಚ್ಗೆ ಮರ್ಜ್ ಮಾಡ್ತೀವಿ. ಮರ್ಜ್ ಮಾಡ್ತೀವಿ, ಆಯ್ತಾ. ಅಂದ್ರೆ ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಏನಾಗುತ್ತೆ ಗೈಸ್, ಎಲ್ರು ಪುಷ್ ಮಾಡ್ತಾರೆ, ಅಲ್ಲಿ ಏನ್ ಮಾಡ್ತೀವಿ, ಆ ಕೋಡ್ ಅನ್ನ ಇಂಟಿಗ್ರೇಟ್ ಮಾಡ್ತೀವಿ, ಆಯ್ತಾ. ಇಂಟಿಗ್ರೇಟ್ ಮಾಡ್ತೀವಿ, ಆಮೇಲೆ ಟೆಸ್ಟ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ, ಆಯ್ತಾ. ಸೊ ಎಲ್ಲಾ ಒಂದು ಏನೋ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಬೇಕು ಎಲ್ಲಾನು ಅಲ್ಲಿ ಫಾಲೋ ಮಾಡ್ತೀವಿ. ಎಲ್ಲಿ, ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ, ಆಯ್ತಾ. ಎಲ್ಲಾ ಆದ್ಮೇಲೆ ಕೋಡ್ ಕರೆಕ್ಟ್ ಆಗಿತ್ತು, ಇಂಟಿಗ್ರೇಟ್ ಆದ್ಮೇಲೆ ವರ್ಕ್ ಆಗ್ತಾ ಇತ್ತು, ಅಂದ ಮೇಲೆನೆ ನಾವು ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇರುವಂತಹ ಕೋಡ್ ಅನ್ನ ಮೇನ್ ಬ್ರಾಂಚ್ ಗೆ ಏನ್ ಮಾಡ್ತೀವಿ, ಮರ್ಜ್ ಮಾಡ್ತೀವಿ. ಅಂದ್ರೆ ಈ ತರ ಅನ್ಕೊಳ್ಳಿ, ಡೆವಲಪ್ಮೆಂಟ್ ಬ್ರಾಂಚ್ ಇಂದ ಮೇನ್ ಬ್ರಾಂಚ್ ಗೆ ಕಳಿಸ್ತೀವಿ ಅಂತ ಬೇಕಾದ್ರೂ ಅನ್ಕೊಳ್ಳಿ ಗೈಸ್. ಅರ್ಥ ಆಯ್ತಾ? ಇವಾಗ ಅಡ್ವಾಂಟೇಜ್ ಏನ್ ಹೇಳಿ ನೋಡೋಣ ಗೈಸ್. ಇವಾಗ ಮೇನ್ ಬ್ರಾಂಚ್ ಅಂದ್ರೆ ಏನು? ಆಸ್ ದ ನೇಮ್ ಸಜೆಸ್ಟ್ ಗೈಸ್, ಮೇನ್ ಬ್ರಾಂಚ್ ಅನ್ನೋದು ಇದೊಂದು ಬ್ರಾಂಚ್, ಓಕೆನಾ. ಸೊ ಆ ಬ್ರಾಂಚ್ ಅಲ್ಲಿ ಫೈನಲ್ ಕೋಡ್ ಇರಬೇಕು ಒಂದು. ಆ ಕೋಡ್ ಗೈಸ್ ಎರರ್ ಇರಬಾರ್ದು, ಆ ಕೋಡ್ ನಲ್ಲಿ ಎರರ್ ಇರಬಾರ್ದು ಅಥವಾ ಡಿಫೆಕ್ಟ್ ಇರಬಾರ್ದು, ಓಕೆನಾ. ನೇಮ್ ಹೇಳುತ್ತಲ್ವಾ ಗೈಸ್, ಮೇನ್ ಬ್ರಾಂಚ್ ಅಂತ, ಕರೆಕ್ಟಾ. ಸೊ ಮೇನ್ ಬ್ರಾಂಚ್ ಅಲ್ಲಿ ಕೋಡ್ ಇರಬೇಕು, ಆ ಕೋಡ್ ನಲ್ಲಿ ಏನು ಎರರ್ ಇರಬಾರ್ದು, ಓಕೆನಾ. ಸೊ ಇದರಿಂದ ಏನಾಗುತ್ತೆ ಗೈಸ್, ನಾವು ಮೇನ್ ಬ್ರಾಂಚ್ ಅನ್ನ ಬಗ್ ಇಂದ ದೂರ ಇಡ್ತಾ ಇದೀವಿ, ಫಸ್ಟ್ ಅಡ್ವಾಂಟೇಜ್. ಎರಡನೇದೇನೋ ಗೈಸ್, ಎಲ್ಲಾ ಡೆವಲಪರ್ ಅವ್ರವ್ರು ಸಪರೇಟ್ ಆಗಿ ವರ್ಕ್ ಮಾಡ್ತಾ ಇದಾರಲ್ವಾ. ಸೊ ಇದರಿಂದ ಏನನ್ಬಹುದು, ಪ್ಯಾರಲಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು. ಪ್ಲಸ್ ಏನಾದ್ರೂ ಅಡಿಷನಲ್ ಫೀಚರ್ಸ್ ಬಂದ್ರೆ, ಆಯ್ತಾ, ಫಸ್ಟ್ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಆಯ್ತಾ, ದೆನ್ ನಾವೇನ್ ಮಾಡ್ತೀವಿ, ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡ್ತೀವಿ. ಸೊ ಅಲ್ಲಿ ಕೂಡ ಗೈಸ್ ನೀವು ಏನೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗಿತ್ತಂದ್ರೂ ಕೂಡ ಫಸ್ಟ್ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡ್ತೀರಾ, ಅಲ್ಲಿ ಚೆಕ್ ಮಾಡ್ತೀವಿ, ಕರೆಕ್ಟ್ ಆಗಿ ವರ್ಕ್ ಆಗಿದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಮೇನ್ ಬ್ರಾಂಚ್ ಗೆ ಪುಷ್ ಮಾಡ್ತೀವಿ. ಸೊ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಕೂಡ ಅವಕಾಶ ಇದೆ ಗೈಸ್ ಬ್ರಾಂಚ್ ಇಂದ, ಕರೆಕ್ಟಾ. ಓಕೆ ಸರ್, ನಮ್ಗೆ ಅರ್ಥ ಆಯ್ತು. ಏನಪ್ಪಾ ಅಂತಂತಂದ್ರೆ ಮೇನ್ ಬ್ರಾಂಚ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಸುಮಾರು ಬ್ರಾಂಚಸ್ ನ ಕ್ರಿಯೇಟ್ ಮಾಡಬಹುದು, ಎಷ್ಟು ಬ್ರಾಂಚಸ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು, ಅದಕ್ಕೆ ಯಾವ ನೇಮ್ ಬೇಕಾದ್ರೂ ಕೊಡ್ಬೋದು, ಓಕೆನಾ. ಸೊ ನಮ್ಗೆ ಅರ್ಥ ಆಯ್ತು. ಇವಾಗ ಡೆವಲಪರ್ಸ್ ಡೈರೆಕ್ಟ್ ಆಗಿ ಮೇನ್ ಬ್ರಾಂಚ್ ಗೆ ಪುಷ್ ಮಾಡೋಕ್ಕಿಂತ ಮುಂಚೆ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡಬೇಕು,
ಆ ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಕೋಡ್ ಟೆಸ್ಟ್ ಆಗುತ್ತೆ, ಫಸ್ಟ್ ಇಂಟಿಗ್ರೇಟ್ ಆಗುತ್ತೆ, ಆಮೇಲೆ ಟೆಸ್ಟ್ ಆಗುತ್ತೆ, ವೆರಿಫೈ ಆಗುತ್ತೆ, ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಮಾಡ್ಬೇಕು ಅದನ್ನೆಲ್ಲ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಮಾಡ್ತಾರೆ. ದೆನ್ ಅದನ್ನ ಏನ್ ಮಾಡ್ತೀವಿ, ಕೋಡ್ ಕರೆಕ್ಟ್ ಆಗಿದ್ರೆ ಅದನ್ನ ಮೇನ್ ಬ್ರಾಂಚ್ ಗೆ ಮರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಕರೆಕ್ಟ್ ಆಯ್ತು. ಬಟ್ ಆಯ್ತಾ, ಬಟ್ ನಮ್ಗೆ ಇಂಟರ್ವ್ಯೂ ನಲ್ಲಿ ಕೇಳಿದಾಗ ಏನ್ ಹೇಳ್ಬೇಕು ಅಂತಂದಾಗ ಗಾಯ್ಸ್ ಇಲ್ಲಿ ನೋಡಿ ಗಿಟ್ ಬ್ರಾಂಚ್ ಈಸ್ ಲೈಕ್ ಅ ಸಪರೇಟ್ ಪಾತ್ ಅಥವಾ ಸಪರೇಟ್ ಪ್ಲೇಸ್ ವೇರ್ ಯು ಕ್ಯಾನ್ ವರ್ಕ್ ಆನ್ ಯುವರ್ ಕೋಡ್ ವಿತೌಟ್ ಎಫೆಕ್ಟಿಂಗ್ ಮೇನ್ ಬ್ರಾಂಚ್. ಕರೆಕ್ಟಾ? ವಿತೌಟ್ ಎಫೆಕ್ಟಿಂಗ್ ಮೇನ್ ಬ್ರಾಂಚ್. ಅಡ್ವಾಂಟೇಜಸ್ ನೋಡಿ ಗೈಸ್, ಅಡ್ವಾಂಟೇಜಸ್ ನೋಡಿ. ಪ್ಯಾರಲಲ್ ಡೆವಲಪ್ಮೆಂಟ್. ಓಕೆ, ಪ್ಯಾರಲಲ್ ಡೆವಲಪ್ಮೆಂಟ್ ಅಂದ್ರೆ ಬೇರೆ ಬೇರೆ ಡೆವಲಪರ್ಸ್ ವರ್ಕ್ ಮಾಡಬಹುದು. ಓಕೆನಾ? ಸೊ ಆಮೇಲೆ ಎಕ್ಸ್ಪೆರಿಮೆಂಟೇಷನ್ ಕೂಡ ಮಾಡಬಹುದು. ಬಿಕಾಸ್ ಗೈಸ್ ನಾವು ಡೈರೆಕ್ಟ್ ಆಗಿ ಮೇನ್ ಬ್ರಾಂಚ್ ಗೆ ಆಗ್ತಾ ಇಲ್ಲ. ಆಯ್ತಾ? ಫಸ್ಟ್ ನಾವು ಆಗ್ತಾ ಇರೋದು ಇಲ್ಲಿ ಡೆವಲಪ್ಮೆಂಟ್ ಬ್ರಾಂಚ್ ಗೆ. ಅವಾಗ ಏನಾದ್ರು ಅವರು ಡೆವಲಪ್ಮೆಂಟ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಗೈಸ್. ಓಕೆನಾ? ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಲಾಜಿಕಲ್ ಥಿಂಕಿಂಗ್. ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಗೈಸ್. ಅಲ್ಲೂ ಕೂಡ ಏನಾದ್ರು ಕೋಡ್ ಅಲ್ಲಿ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಕ್ಕಿದ್ರೆ ಮಾಡಬಹುದು. ಬಟ್ ಅದನ್ನ ಫಸ್ಟ್ ಡೆವಲಪ್ಮೆಂಟ್ ಬ್ರಾಂಚ್ ಗೆ ಪುಷ್ ಮಾಡಬೇಕು. ಅಲ್ಲಿ ಟೆಸ್ಟ್ ಆಗುತ್ತೆ. ಅಲ್ಲಿ ಪಾಸ್ ಆದ್ರೆ ಮಾತ್ರ ಅದನ್ನ ಏನ್ ಮಾಡ್ತೀವಿ, ಮೇನ್ ಬ್ರಾಂಚ್ ಗೆ ಪುಷ್ ಮಾಡ್ತೀವಿ. ಕರೆಕ್ಟಾ? ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ನೋಡಿ ಗೈಸ್, ಕೀಪಿಂಗ್ ಮೇನ್ ಬ್ರಾಂಚ್ ಫ್ರಮ್ ಬಗ್ ಫ್ರೀ. ಅದೇ ಅಲ್ವಾ ನಾವು ಮಾಡ್ತಾ ಇರೋದು. ಸೊ ದಟ್ ಈಸ್ ದಿ ಮೇನ್ ಅಡ್ವಾಂಟೇಜಸ್ ಆಫ್ ಬ್ರಾಂಚಿಂಗ್. ಕರೆಕ್ಟಾ? ಸೊ ಇವಾಗ ಗೈಸ್ ಇದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲಿ ಮಾಡಿ ತೋರಿಸ್ತೀನಿ. ಓಕೆನಾ? ಫಸ್ಟ್ ನಾನೇನ್ ಮಾಡ್ತೀನಿ ಗೈಸ್, ನನ್ನ ಗಿಟ್ ಹಬ್ ಗೆ ಲಾಗಿನ್ ಆಗ್ತೀನಿ. ಓಕೆ, ಸೊ ಗಿಟ್ ಹಬ್ ಗೆ ಯಾವ ರೀತಿ ಲಾಗಿನ್ ಆಗ್ಬೇಕು, ಈ ತರ. ಕರೆಕ್ಟಾ? ಗಿಟ್ ಹಬ್ ಗೆ ಲಾಗಿನ್ ಆಗ್ಬೇಕು. ಓಕೆ, ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಆಯ್ತಾ ಗೈಸ್? ನಿಮ್ಮ ಇಮೇಲ್ ID ಅಥವಾ ಯೂಸರ್ ನೇಮ್ ಹಾಕಿ, ಪಾಸ್ವರ್ಡ್ ಹಾಕಿ. ಆಮೇಲೆ ಇಲ್ಲಿ ಸೈನ್ ಇನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆ, ಸೊ ಲಾಗಿನ್ ಆದ್ರಿ. ಇವಾಗ ಗೈಸ್ ಇಲ್ಲಿ ನೋಡಿ, ಇಲ್ಲೊಂದು ಐಕನ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯುವರ್ ರೆಪಾಸಿಟರೀಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಜಸ್ಟ್ ಅ ಸೆಕ್ ಗೈಸ್. ಓಕೆನಾ? ಇಲ್ಲಿ ನೋಡಿ ಗೈಸ್, ನೀಲ್ ಟೆಕ್ ಜಂಕ್ಷನ್ ಕ್ಯಾಲ್ಕುಲೇಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡಿ ಗೈಸ್, ಇಲ್ಲಿ ಬ್ರಾಂಚ್ ಎಷ್ಟಿದೆ ಗೈಸ್? ಒಂದು ಬ್ರಾಂಚ್ ಇದೆ. ಆಯ್ತಾ? ಯಾವ ಬ್ರಾಂಚ್ ಗೈಸ್? ಮೇನ್ ಬ್ರಾಂಚ್. ಆಯ್ತಾ? ಯಾವ ಬ್ರಾಂಚ್ ಇದೆ? ಮೇನ್ ಬ್ರಾಂಚ್ ಇದೆ. ಮೇನ್ ಬ್ರಾಂಚ್ ಅಲ್ಲಿ ಎಷ್ಟು ಫೈಲ್ಸ್ ಇದೆ ಗೈಸ್? 3 ಫೈಲ್ಸ್ ಇದೆ. ಯಾವ್ದ್ಯಾವ್ದು? f1.txt, f2.txt, f3.txt. ಇವಾಗ ಗೈಸ್ ನಾನೊಂದು ಬ್ರಾಂಚ್ ಕ್ರಿಯೇಟ್ ಮಾಡಬೇಕು. ಓಕೆ, ಇವಾಗ ನಾನು ಪ್ರಶ್ನೆ ಕೇಳ್ತೀನಿ ಗೈಸ್, ಯಾವಾಗ ಮೇನ್ ಬ್ರಾಂಚ್ ಇಂದ ಎಷ್ಟು ಜನ ಆನ್ಸರ್ ಮಾಡ್ತೀರಾ ನೋಡ್ತೀನಿ. ಇವಾಗ ಮೇನ್ ಬ್ರಾಂಚ್ ಇದೆ ಗೈಸ್ ನನ್ನ ಹತ್ರ. ಓಕೆ, ಮೇನ್ ಇದೆ. ಇವಾಗ ನಾನು ಏನ್ ಮಾಡ್ತೀನಿ, ಇದರಿಂದ ಡೆವಲಪ್ಮೆಂಟ್ ಬ್ರಾಂಚ್ ಅಂತ ಕ್ರಿಯೇಟ್ ಮಾಡ್ತೀನಿ. ಡೆವಲಪ್ಮೆಂಟ್ ಬ್ರಾಂಚ್. ಇವಾಗ ಮೇನ್ ಬ್ರಾಂಚ್ ಅಲ್ಲಿರುವಂತಹ ಕಂಟೆಂಟ್, ಫಾರ್ ಎಕ್ಸಾಂಪಲ್ f1.txt, ಆಯ್ತಾ? f2.txt, ಆಯ್ತಾ? f3.txt. ಈ ಫೈಲ್ಸ್ ಡೆವಲಪ್ಮೆಂಟ್ ಬ್ರಾಂಚ್ ಬರುತ್ತಾ? ಪಾಸ್ ಮಾಡಿ ಕಮೆಂಟ್ ಮಾಡಿ ಗೈಸ್. ಬರುತ್ತಾ? ವೆರಿ ಗುಡ್, ಬರುತ್ತೆ. ಓನ್ಲಿ ಫಾರ್ ದಿ ಫಸ್ಟ್ ಟೈಮ್ ಗೈಸ್, ಓನ್ಲಿ ಫಾರ್ ದಿ ಫಸ್ಟ್ ಟೈಮ್. ತೋರಿಸ್ತೀನಿ ನಾನು ಇದನ್ನ. ಫಸ್ಟ್ ಟೈಮ್. ಓಕೆನಾ? ಓನ್ಲಿ ಫಾರ್ ದಿ ಫಸ್ಟ್ ಟೈಮ್. ಇವಾಗ ನೋಡಿ ಗೈಸ್, ಇವಾಗ ಒಂದು ಬ್ರಾಂಚ್ ಇದೆ. ಇಲ್ಲಿ ನೋಡಿ, ಒಂದು ಬ್ರಾಂಚ್ ಇದೆ. ಯಾವ್ದಿದೆ? ಮೇನ್ ಬ್ರಾಂಚ್ ಇದೆ. ಇವಾಗ ನಾನೊಂದು ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಗೈಸ್. ಇಲ್ಲಿ ಕ್ಲಿಕ್ ಮಾಡಿ. ಆಯ್ತಾ? ಇಲ್ಲಿ ನೋಡಿ ಗೈಸ್, ಫೈಂಡ್ ಆರ್ ಕ್ರಿಯೇಟ್ ಬ್ರಾಂಚ್ ಅಂತ ಇದೆ ನೋಡಿ. ಫೈಂಡ್ ಆರ್ ಕ್ರಿಯೇಟ್ ಅ ಬ್ರಾಂಚ್. ಆಲ್ರೆಡಿ ಬ್ರಾಂಚ್ ಇದ್ರೆ ಗೈಸ್ ಅದ್ರ ನೇಮ್ ಕೊಟ್ಬಿಟ್ಟು ಸರ್ಚ್ ಮಾಡಬಹುದು. ಆಯ್ತಾ? ಅಥವಾ ಕ್ರಿಯೇಟ್ ಮಾಡಬಹುದು. ಆಯ್ತಾ? ಯಾವ್ದಿದೆ ನೋಡಿ ಗೈಸ್? ಮೇನ್ ಇದೆ. ಡಿಫಾಲ್ಟ್ ಬ್ರಾಂಚ್ ಗೈಸ್ ಅದು. ಇದು ಡಿಫಾಲ್ಟ್ ಬ್ರಾಂಚ್. ಇವಾಗ ನಾನೇನ್ ಮಾಡ್ತೀನಿ, ಒಂದು ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡ್ತೀನಿ ಗೈಸ್. ಆಯ್ತಾ? ಡೆವಲಪ್ಮೆಂಟ್ ಬ್ರಾಂಚ್ ಅಂತ. ಓಕೆ, ಕ್ರಿಯೇಟ್ ಮಾಡ್ತೀನಿ. ಆಯ್ತಾ? ಯಾವಾಗ ನಾನು ಈ ತರ ಹೆಸರನ್ನ ಟೈಪ್ ಮಾಡಿದ್ನೋ, ಇಲ್ಲಿ ನೋಡಿ, ಕ್ರಿಯೇಟ್ ಬ್ರಾಂಚ್ ಡೆವಲಪ್ಮೆಂಟ್ ಫ್ರಮ್ ಮೇನ್ ಅಂತ ಹೇಳ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಗೈಸ್. ಇವಾಗ ಎಷ್ಟು ಬ್ರಾಂಚಸ್ ಆಯ್ತು? ಡೆವಲಪ್ಮೆಂಟ್ ಬ್ರಾಂಚ್. ಓಕೆ, ಯಾವ ಬ್ರಾಂಚ್ ಅಲ್ಲಿ ಇದೀನಿ ಗೈಸ್? ಇವಾಗ ನೋಡಿ, ಇವಾಗ ನಾನು ಯಾವ ಬ್ರಾಂಚ್ ಅಲ್ಲಿ ಇದೀನಿ? ಟಿಕ್ ಮಾರ್ಕ್ ಯಾವ ಬ್ರಾಂಚ್ ಮೇಲೆ ಇದೆ? ಡೆವಲಪ್ಮೆಂಟ್ ಬ್ರಾಂಚ್ ಮೇಲೆ ಇದೆ. ಸೊ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ನಾನು ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದೀನಿ ಅಂತ ಅರ್ಥ. ಹಾಗಾದ್ರೆ ಗೈಸ್, ಈ ಒಂದು f1.txt, f2.txt, f3.txt ಇದೆಯಲ್ಲ, ಆಕ್ಚುಲಿ ಈ ಕಂಟೆಂಟ್ ಯಾವ ಬ್ರಾಂಚ್ ಇಂದ ಬಂತು? ಮೇನ್ ಬ್ರಾಂಚ್ ಇಂದ ಬಂತು. ಇಂಟರ್ನಲ್ ಕೇಳ್ತಾರೆ, ಮೇನ್ ಬ್ರಾಂಚ್ ಇಂದ ಆಯ್ತಾ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡ್ತೀರಾ, ಕಂಟೆಂಟ್ ಬರುತ್ತಾ ಅಂತ ಕೇಳ್ತಾರೆ. ಹೇಳ್ಬೇಕು ಗೈಸ್, ಫಸ್ಟ್ ಟೈಮ್ ಬರುತ್ತೆ ಅಂತ. ಕರೆಕ್ಟಾ? ವೆರಿ ಗುಡ್. ಇಷ್ಟ ಆಯ್ತು ಗೈಸ್. ನಾನೇನ್ ಮಾಡಿದೆ, ಒಂದು ಹೊಸ ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡಿದೆ. ಕರೆಕ್ಟಾ? ಯಾವುದು? ಡೆವಲಪ್ಮೆಂಟ್ ಬ್ರಾಂಚ್.
ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಕ್ಲೋನ್ ಮಾಡ್ತೀನಿ ಗೈಸ್. ಆಯ್ತಾ, ಕ್ಲೋನ್ ಮಾಡ್ತೀನಿ. ಹೆಂಗ್ ಕ್ಲೋನ್ ಮಾಡ್ಬೇಕು ನೋಡಿ, ಇದನ್ನ ಕಾಪಿ ಮಾಡ್ಕೋತೀನಿ ಗೈಸ್. ಈ ಲಿಂಕ್ ಅನ್ನ ಕಾಪಿ ಮಾಡ್ಕೋತೀನಿ ಆಯ್ತಾ. ಸೊ ಇಲ್ಲಿ ಕೋಡ್ ಅಂತ ಇದೆಯಲ್ಲ, ಆ ಡ್ರಾಪ್ ಡೌನ್ ಕ್ಲಿಕ್ ಮಾಡಿ, ಇಲ್ಲಿ HTTPS ಅಂತ ಇದೆಯಲ್ಲ ಅದನ್ನ ಕಾಪಿ ಮಾಡಿ ಆಯ್ತಾ. ಆಮೇಲೆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆ, ಸೊ ನೆಕ್ಸ್ಟ್ ಗೈಸ್ ನ್ಯೂ ವ್ಯಾಲ್ಯೂಮ್ ಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಯ್ತಾ. ಇಲ್ಲಿ ಯಾವುದೋ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಗೈಸ್. ಓಕೆ, ರೈಟ್ ಕ್ಲಿಕ್ ಮಾಡಿ ಆಯ್ತಾ. ಸೊ ಮೈ ಫೋಲ್ಡರ್ ಅಂತ ಮಾಡ್ತೀನಿ, ಮೈ ಫೋಲ್ಡರ್, ಎಂಟರ್ ಕೊಡ್ತೀನಿ. ಸೊ ಗೈಸ್ ಮೈ ಫೋಲ್ಡರ್ ಅನ್ನೋದು ನಾರ್ಮಲ್ ಫೋಲ್ಡರ್, ಗಿಟ್ ಫೋಲ್ಡರ್? ವೆರಿ ಗುಡ್, ನಾರ್ಮಲ್ ಫೋಲ್ಡರ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಓಪನ್ ಗಿಟ್ ಬ್ಯಾಶ್ ಹಿಯರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಗೈಸ್ ಇಲ್ಲಿ ಗಿಟ್ ಇನ್ಇಟ್ ಅಂತ ಕೊಡಿ, ಗಿಟ್ ಇನ್ಇಟ್. ಓಕೆ, ಇನಿಷಿಯಲೈಸ್ಡ್ ಎಂಟಿ ಗಿಟ್ ರೆಪಾಸಿಟರಿ, ಇವೆಲ್ಲ ನಿಮ್ಗೆ ಗೊತ್ತಲ್ವಾ. ಸೊ ಇವಾಗ ನೋಡಿ ಗೈಸ್, ಇವಾಗ ಇಲ್ಲಿ ಹಿಡನ್ ಫೋಲ್ಡರ್ ಬರ್ತಾ ಇಲ್ಲ. ಓಕೆ, ಹೆಂಗ್ ನೋಡ್ಬೇಕು ಇಲ್ಲಿ ನೋಡಿ, ಫೈಲ್ ಎಕ್ಸ್ಪ್ಲೋರರ್. ಓಕೆ, ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಫೈಲ್ ಎಕ್ಸ್ಪ್ಲೋರರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಅದಾದ್ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡಿ ಆಯ್ತಾ. ಇಲ್ಲಿ ನೋಡಿ ಗೈಸ್, ಡೋಂಟ್ ಶೋ ಹಿಡನ್ ಫೈಲ್ಸ್. ನನ್ನ ಸಿಸ್ಟಮ್ ಅನ್ನ ಗೈಸ್ ನಾನು ಒಂದ್ಸಲ ಫಾರ್ಮ್ಯಾಟ್ ಮಾಡಿದ್ದೆ, ಸೊ ದಟ್ ಈಸ್ ದ ರೀಸನ್ ಮತ್ತೆ ಅದೇ ಕಾನ್ಫಿಗರೇಷನ್ ಕೇಳ್ತಾ ಇದೆ. ಇಲ್ಲಿ ನೋಡಿ, ಶೋ ಹಿಡನ್ ಫೋಲ್ಡರ್ ಅಂತ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ. ಓಕೆ, ಇವಾಗ ಕಾಣಿಸ್ತಾ ಇದೆ ಗೈಸ್. ಓಕೆ, ಇವಾಗ ಏನ್ ಮಾಡ್ಬೇಕು, ನಾನು ಕ್ಲೋನ್ ಮಾಡ್ಬೇಕು ಗೈಸ್ ಆಯ್ತಾ. ಇಲ್ಲಿಂದ ನಾನೇನ್ ಮಾಡಿದೆ, ಈ ಒಂದು ಲಿಂಕ್ ಅನ್ನ ಕಾಪಿ ಮಾಡಿದೆ, ಇಲ್ಲಿ ಗಿಟ್ ಕ್ಲೋನ್ ಅಂತ ಕೊಡ್ತೀನಿ, ಗಿಟ್ ಕ್ಲೋನ್. ಇವಾಗ ಗೈಸ್, ಇವಾಗ ಹೇಳಿ ಆಯ್ತಾ. ಸೊ ಗಿಟ್ ಕ್ಲೋನ್ ಮಾಡಿದೆ, ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ಇವಾಗ ನೋಡಿ ಗೈಸ್, ಇಲ್ಲಿ ಫೋಲ್ಡರ್ ಬಂದಿರುತ್ತೆ ನೋಡಿ, ನೀಲ್ ಟೆಕ್ ಜಂಕ್ಷನ್ ಕ್ಯಾಲ್ಕುಲೇಟರ್ ಅಂತ. ಓಕೆನಾ, ಅದ್ರ ಒಳಗಡೆ ಹೋಗ್ತೀನಿ. ಓಕೆ, CD ಯಾವುದೋ ಎನ್ ಟೈಪ್ ಮಾಡಿ ಟ್ಯಾಬ್ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ಗೈಸ್ ನೀವು ಹೇಳಿ, ನಾನು ಯಾವ ಬ್ರಾಂಚ್ ಅಲ್ಲಿ ಇದ್ದೀನಿ? ಇಲ್ಲಿ ನೋಡಿ ಗೈಸ್, ಅಬ್ಸರ್ವ್ ಮಾಡಿ, ಮೇನ್ ಬ್ರಾಂಚ್ ಅಲ್ಲಿ ಇದ್ದೀನಿ ಆಯ್ತಾ. ಬಟ್ ನಮ್ಮ ಹತ್ರ ಎಷ್ಟು ಬ್ರಾಂಚಸ್ ಇದಾವೆ? 2 ಬ್ರಾಂಚಸ್ ಇದಾವೆ, ಕರೆಕ್ಟಾ? ಯಾವ್ದ್ಯಾವ್ದು? ಡೆವಲಪ್ಮೆಂಟ್ ಮತ್ತೆ ಮೇನ್. ಇವಾಗ ನಾನು ಆ ಬ್ರಾಂಚ್ಗೆ ಹೋಗ್ಬೇಕು. ಯಾವುದು? ಡೆವಲಪ್ಮೆಂಟ್ ಬ್ರಾಂಚ್ಗೆ ಹೋಗ್ಬೇಕು ಆಯ್ತಾ. ಇವಾಗ ಗಿಟ್ ಒಂದು ಕಮಾಂಡ್ ಇದೆ ಗೈಸ್, ಗಿಟ್ ಚೆಕ್ಔಟ್. ಯಾವ ಬ್ರಾಂಚ್ಗೆ ಹೋಗ್ಬೇಕು? ಡೆವಲಪ್ಮೆಂಟ್ ಬ್ರಾಂಚ್ಗೆ. ಡಿ ಅಂತ ಜಸ್ಟ್ ಎಂಟರ್ ಮಾಡಿ ಗೈಸ್, ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಎಂಟರ್ ಕೊಡಿ ಆಯ್ತಾ. ಇವಾಗ ನೋಡಿ ಗೈಸ್, ಯಾವ ಬ್ರಾಂಚ್ ಅಲ್ಲಿ ಇದ್ದೀನಿ ನಾನು? ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದ್ದೀನಿ. ಆವಾಗಲೇ ಯಾವ ಬ್ರಾಂಚ್ ಅಲ್ಲಿ ಇದ್ದೆ? ಮೇನ್ ಬ್ರಾಂಚ್ ಅಲ್ಲಿ ಇದ್ದೆ. ಮತ್ತೆ ಇವಾಗ ನಾನು ಮೇನ್ ಬ್ರಾಂಚ್ಗೆ ಹೋಗ್ಬೇಕು ಗೈಸ್, ಗಿಟ್ ಚೆಕ್ಔಟ್ ಆಯ್ತಾ, ಮೇನ್, ಎಂಟರ್ ಕೊಡಿ. ಇವಾಗ ನಾನು ಯಾವ ಬ್ರಾಂಚ್ ಅಲ್ಲಿ ಇದ್ದೀನಿ ಗೈಸ್? ಇಲ್ಲಿ ನೋಡಿ, ಮೇನ್ ಅಲ್ಲಿ ಇದ್ದೀನಿ. ಅಗೇನ್ ನಾನು ಡೆವಲಪ್ಮೆಂಟ್ ಬರಬೇಕು. ಓಕೆ, ಚೆಕ್ಔಟ್ ಡೆವಲಪ್ಮೆಂಟ್. ಒಂದು ಸೆಕೆಂಡ್, ಗಿಟ್ ಚೆಕ್ಔಟ್ ಸ್ಪೆಲ್ಲಿಂಗ್ ತಪ್ಪಿದೆ, ಚೆಕ್ಔಟ್. ಓಕೆ, ಡೆವಲಪ್ಮೆಂಟ್. ಓಕೆ, ಸೊ ಇವಾಗ ನೋಡಿ ಗೈಸ್, ಇವಾಗ ಯಾವ ಬ್ರಾಂಚ್ ಅಲ್ಲಿ ಇದ್ದೀನಿ? ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದ್ದೀನಿ, ಕರೆಕ್ಟಾ? ಇವಾಗ ಗೈಸ್ ಇಲ್ಲಿ ನೋಡಿ, ಇದನ್ನ ಓಪನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಯಾವ ಬ್ರಾಂಚ್ ಅಲ್ಲಿ ಇದ್ದೀನಿ ನಾನು? ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದ್ದೀನಿ ಗೈಸ್, ಕರೆಕ್ಟಾ? ಇವಾಗ ನಾನು ಚೇಂಜಸ್ ಮಾಡ್ತೀನಿ. ಇಲ್ಲಿ ನೋಡಿ, f1.txt ಫೈಲ್ ಅಲ್ಲಿ ಇಲ್ಲಿ ಏನೋ ಕಂಟೆಂಟ್ ಇದೆ, ಮಾಡಿಫಿಕೇಶನ್ ಮಾಡ್ತೀನಿ ಗೈಸ್. ಓಕೆ, ಸೊ ಇಲ್ಲೇನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ತೀನಿ. ಓಕೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಗೈಸ್ ಆಯ್ತಾ. ಪೇಸ್ಟ್ ಮಾಡ್ತೀನಿ. ಜಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ, ಇಲ್ಲಿ ಕ್ಯಾಲ್ಕುಲೇಟ್ ಸಮ್ ಅಂತ ಇದೆಯಲ್ಲ, ಕ್ಯಾಲ್ಕುಲೇಟ್ ಪ್ರಾಡಕ್ಟ್ ಅಂತ ಮಾಡ್ತೀನಿ. ಏನೋ ಒಂದು ಮಾಡಿಫಿಕೇಶನ್ ಮಾಡ್ತಾ ಇದೀನಿ ಗೈಸ್. ಪ್ರಾಡಕ್ಟ್ ನೋಡಿ, ಎಕ್ಸ್ ಆಯ್ತಾ ಇಂಟು ವೈ ಚೇಂಜಸ್ ಮಾಡಿದೆ ಆಯ್ತಾ. ಇದನ್ನ ಸೇವ್ ಮಾಡ್ತೀನಿ ಗೈಸ್ ಆಯ್ತಾ. ಬಟ್ ನಾನು ಮಾಡಿರೋದು ಯಾವ ಬ್ರಾಂಚ್ ಇಂದ ಗೈಸ್? ಡೆವಲಪ್ಮೆಂಟ್ ಬ್ರಾಂಚ್ ಇಂದ. ಓಕೆ, ಇವಾಗ ನೋಡಿ ಗೈಸ್, ಗಿಟ್ ಸ್ಟೇಟಸ್ ಕೊಡಿ, ಇಲ್ಲಿ ನೋಡಿ, ಮಾಡಿಫೈಡ್ ಅಂತ ಬಂತು. ಇದನ್ನ ಏನ್ ಮಾಡ್ಬೇಕು? ನೆಕ್ಸ್ಟ್ ಸ್ಟೇಜಿಂಗ್ ಗೆರೆ ಕಳಿಸ್ಬೇಕು, ಗೆಟ್ ಆಡ್ f1.txt. ಓಕೆ, ಎಂಟರ್ ಕೊಡಿ ಆಯ್ತಾ. ಸೊ ಗಿಟ್ ನೆಕ್ಸ್ಟ್ ಗೈಸ್ ಏನ್ ಮಾಡ್ಬೇಕು? ಕಮಿಟ್ ಮಾಡ್ಬೇಕು. ಓಕೆ, ಕ್ಲಿಯರ್ ಮಾಡ್ತೀನಿ ಅಂದ್ಕೊಳ್ಳಿ. ಗಿಟ್ ಕಮಿಟ್ -m ಆಯ್ತಾ. ಚೇಂಜಸ್ ಫ್ರಮ್ ಯಾವ ಬ್ರಾಂಚು? ಡೆವಲಪ್ಮೆಂಟ್ ಬ್ರಾಂಚ್. ಓಕೆ, ಡೆವಲಪ್ಮೆಂಟ್ ಬ್ರಾಂಚ್. ಓಕೆ, ಸೊ ಇದನ್ನ ಎಂಟರ್ ಕೊಡಿ ಗೈಸ್. ಓಕೆ, ಒಂದು ಕಮಿಟ್ ಮಾಡಿದ್ವಿ. ಇವಾಗ ಏನ್ ಮಾಡ್ಬೇಕು? ಪುಷ್ ಮಾಡ್ಬೇಕು ಗೈಸ್. ಇವಾಗ ಪುಷ್ ಮಾಡಿದ್ರೆ ಗೈಸ್, ಮೇನ್ ಬ್ರಾಂಚ್ಗೆ ಹೋಗ್ಬೇಕಾ? ಡೆವಲಪ್ಮೆಂಟ್ ಬ್ರಾಂಚ್ಗೆ ಹೋಗ್ಬೇಕಾ? ವೆರಿ ಗುಡ್, ಡೆವಲಪ್ಮೆಂಟ್ ಬ್ರಾಂಚ್ಗೆ ಹೋಗ್ಬೇಕು. ಬಿಕಾಸ್ ನಾನು ಇವಾಗ ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದ್ದೀನಿ. ಓಕೆ, ಇವಾಗ ನೋಡಿ ಗೈಸ್, ಗಿಟ್ ಪುಷ್ ಮಾಡ್ತೀನಿ, ಗಿಟ್ ಪುಷ್. ಓಕೆ,
ಗಿಟ್ ಪುಷ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ಗೈಸ್, ಗಿಟ್ ಪುಷ್ ಆಯ್ತು. ಬಟ್ ಅಬ್ಸರ್ವ್ ಮಾಡಿ ಗೈಸ್, ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ, ಆಯ್ತಾ. ಇಲ್ಲಿ ನೋಡಿ, ಇವಾಗ ಒಂದ್ಸಲ ಓಪನ್ ಮಾಡಿದಾಗ ಗೈಸ್ ಇಲ್ಲಿ ನೋಡಿ, ಡೆವಲಪ್ಮೆಂಟ್ ಹ್ಯಾಡ್ ರೀಸೆಂಟ್ ಪುಷಸ್ 2 seconds ago. ಅಂದ್ರೆ ಇವಾಗ ರಿಫ್ರೆಶ್ ಕೊಡಿ. ಇಲ್ಲಿ ನೋಡಿ ಗೈಸ್, ಈ f1.txt ನಲ್ಲಿ ಚೇಂಜಸ್ ಫ್ರಮ್ ಡೆವಲಪ್ಮೆಂಟ್ ಬ್ರಾಂಚಸ್ ಅಂತ ಬಂತು. ಓಕೆನಾ. ಸೊ ಯಾವ ಬ್ರಾಂಚ್ ಅಲ್ಲಿ ಇದೀನಿ ಅಬ್ಸರ್ವ್ ಮಾಡಿ ಗೈಸ್, ಇದು ತುಂಬಾ ಇಂಪಾರ್ಟೆಂಟ್. ನಾನು ಯಾವ ಬ್ರಾಂಚ್ ಅಲ್ಲಿ ಇದ್ದೀನಿ? ಡೆವಲಪ್ಮೆಂಟ್ ಬ್ರಾಂಚ್ ಅಲ್ಲಿ ಇದ್ದೀನಿ. ಅದೇ ಗೈಸ್ ಇವಾಗ ನಾನು ಮೇನ್ಗೆ ಹೋಗ್ತೀನಿ. ಇಲ್ಲಿ ನೋಡಿ ಗೈಸ್, ಮೇನ್ ಅಲ್ಲಿ ನೋಡಿ, ಮೇನ್ ಅಲ್ಲಿ ಹೋದ್ರು ಕೂಡ ಏನ್ ಹೇಳ್ತಾ ಇದೆ, ಹೇ ಮೇನ್ ನೀನು ಒಂದು ಡೆವಲಪ್ಮೆಂಟ್ ಬ್ರಾಂಚ್ ಅಂತ ಇದೆ ನಿನ್ನ ಹತ್ರ. ಅಲ್ಲಿ ನೋಡಿ ರೀಸೆಂಟ್ ಪುಷ್ ಇದೆ 35 seconds ago. ಓಕೆ, ಇವಾಗ ನೋಡಿ ಗೈಸ್, ಮತ್ತೆ ಡೆವಲಪ್ಮೆಂಟ್ ಬ್ರಾಂಚ್ ಬರ್ತೀನಿ. ಆಯ್ತಾ, ಇವಾಗ f1.txt ಫೈಲ್ ಓಪನ್ ಮಾಡ್ತೀನಿ. ಓಕೆ, ಇವಾಗ ಗೈಸ್ ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ ನಾನು, ಕರೆಕ್ಟಾ? ಇದು ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ. ಅದು ಮೇನ್ ಬ್ರಾಂಚ್ ಅಲ್ಲಿ ಇದೆಯಾ ಗೈಸ್? ಇವಾಗ ಹೇಳಿ ನೋಡೋಣ. ವೆರಿ ಗುಡ್. ಇಲ್ಲ, ಇನ್ನೂ ಇಲ್ಲ ಗೈಸ್. ಇವಾಗ ತೋರಿಸ್ತೀನಿ ನೋಡಿ ಮತ್ತೆ. ಆಯ್ತಾ, ಸೊ f1.txt ಮೇನ್ ಬ್ರಾಂಚಿಗೆ ಹೋಗಿ, ಮೇನ್ ಬ್ರಾಂಚಿಗೆ ಹೋಗಿ. ಓಕೆ, f1.txt ಓಪನ್ ಮಾಡಿ ಗೈಸ್. ಆಯ್ತಾ, ಇವಾಗ ನೋಡಿ ಗೈಸ್, ಇಲ್ಲಿ ಜಸ್ಟ್ ಪ್ಲಸ್ ಕೋಡ್ ಮಾತ್ರ ಇದೆ. ಆಯ್ತಾ, ಪ್ಲಸ್ ಕೋಡ್ ಮಾತ್ರ ಇದೆ. ಇವಾಗ ನಾನು ಮತ್ತೆ ಡೆವಲಪ್ಮೆಂಟ್ ಬ್ರಾಂಚಿಗೆ ಹೋಗ್ತೀನಿ. ಅಲ್ಲಿ ಮಲ್ಟಿಪ್ಲಿಕೇಶನ್ ಒಂದು ಕೋಡ್ ಆಡ್ ಮಾಡಿದ್ದೆ. ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಕೋಡ್ ಆಡ್ ಇದೆ. ಇವಾಗ ನಾನು ಚೆಕ್ ಮಾಡಿದೆ ಗೈಸ್, ಇದನ್ನ ನಾನು ಮೇನ್ ಬ್ರಾಂಚ್ಗೆ ಮರ್ಜ್ ಮಾಡಬೇಕು. ಮೇನ್ ಬ್ರಾಂಚ್ಗೆ ಏನ್ ಮಾಡಬೇಕು? ಮರ್ಜ್ ಮಾಡಬೇಕು. ಅಂದ್ರೆ ಗೈಸ್, ನನ್ನ ಹತ್ರ ಏನೋ ಮೇನ್ ಬ್ರಾಂಚ್ ಇದೆ. ಆಯ್ತಾ, ಮೇನ್ ಇದೆ. ಇಲ್ಲಿಂದ ಡೆವಲಪ್ಮೆಂಟ್ ಬ್ರಾಂಚ್ಗೆ ಪುಷ್ ಮಾಡಿದ್ದೀನಿ. ಆಯ್ತಾ, ಸೊ ಏನೋ ಒಂದು ಈ ಫೈಲ್ ನಲ್ಲಿ ಏನೋ ಸ್ವಲ್ಪ ಎಡಿಟ್ ಮಾಡಿದ್ದೀನಿ. ಆಯ್ತಾ, ಬಟ್ ಇಲ್ಲೂ ಫೈಲ್ ಇದೆ. ಆಯ್ತಾ, ಈ ಫೈಲ್ ಅಲ್ಲಿ ಎಡಿಟ್ ಮಾಡಿರೋ ಕೋಡು ಕರೆಕ್ಟ್ ಆಗಿದೆ. ಇವಾಗ ಗೈಸ್ ಟೆಸ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ, ಟೆಸ್ಟ್ ಓಕೆ, ಆ ಕೋಡು ಕರೆಕ್ಟ್ ಆಗಿದೆ ಅಂತ. ಇವಾಗ ಇದಕ್ಕೆ ಮರ್ಜ್ ಮಾಡಬೇಕು. ಇದಕ್ಕೆ ಏನ್ ಮಾಡ್ಬೇಕು? ಮರ್ಜ್ ಮಾಡಬೇಕು. ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ, ದಯವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ಓಕೆ, ತುಂಬಾ ಇಂಪಾರ್ಟೆಂಟ್. ಇವಾಗ ಏನ್ ಮಾಡ್ಬೇಕು? ಫಸ್ಟ್ ಇಲ್ಲಿ ಪುಲ್ ರಿಕ್ವೆಸ್ಟ್ ಅಂತ ಕಾಣಿಸ್ತಾ ಇದೆ ಗೈಸ್. ಇಲ್ಲಿ ನೋಡಿ, ಪುಲ್ ರಿಕ್ವೆಸ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಗೈಸ್ ಇಲ್ಲಿ ನೋಡಿ, ಕಂಪೇರ್ ಅಂಡ್ ಪುಲ್ ರಿಕ್ವೆಸ್ಟ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಆಯ್ತಾ, ಅಥವಾ ನ್ಯೂ ಪುಲ್ ರಿಕ್ವೆಸ್ಟ್ ಅಂತ ಕಾಣಿಸ್ತಾ ಇದೆಯಾ? ನ್ಯೂ ಪುಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಯಾವ್ದ್ರ ಮೇಲೆ ಬೇಕಾದ್ರೂ ಕ್ಲಿಕ್ ಮಾಡ್ಬೋದು ನೀವು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಥವಾ ಓಕೆ ಓಕೆ ಬ್ಯಾಕ್ ಬನ್ನಿ ಗೈಸ್. ಓಕೆ, ನೀಲ್ ಟೆಕ್ ಜಂಕ್ಷನ್ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಐ ಥಿಂಕ್ ಇಲ್ಲಿ ನೋಡಿ, ಪುಲ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಯ್ತಾ, ಕಂಪೇರ್ ಅಂಡ್ ಪುಲ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡಿ ಗೈಸ್, ಆಡ್ ಟೈಟಲ್. ಆಯ್ತಾ, ಏನ್ ಬೇಕಾದ್ರೂ ಕೊಡ್ಬೋದು. ಇವಾಗ ನೋಡಿ ಗೈಸ್, ಬೇಸ್ ಯಾವ್ದಿದೆ? ಮೇನ್ ಬ್ರಾಂಚ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಬೇಸ್ ಯಾವ್ದಿದೆ? ಮೇನ್ ಬ್ರಾಂಚ್ ಇದೆ. ಯಾವ ಬ್ರಾಂಚ್ ಕಂಪೇರ್ ಮಾಡಬೇಕು? ಡೆವಲಪ್ಮೆಂಟ್ ಬ್ರಾಂಚ್ಗೆ. ಆಯ್ತಾ, ಸೊ ಇವಾಗ ನೋಡಿ ಗೈಸ್, ಏಬಲ್ ಟು ಮರ್ಜ್. ಆಯ್ತಾ, ಇಲ್ಲಿ ನೋಡಿ, ಕೆಳಗಡೆ ಬನ್ನಿ, ಸ್ಕ್ರೋಲ್ ಡೌನ್ ಮಾಡಿ. ಓಕೆ, ಕ್ರಿಯೇಟ್ ಪುಲ್ ರಿಕ್ವೆಸ್ಟ್ ಅಂತ ಕಾಣಿಸ್ತಾ ಇದೆಯಾ? ಆಯ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸ್ಕ್ರೋಲ್ ಡೌನ್ ಮಾಡಿ ಗೈಸ್. ಆಯ್ತಾ, ನೋಡಿ, ಚೆಕಿಂಗ್ ಅದೇನೋ ಬಂದಿತ್ತು, ಚೆಕಿಂಗ್ ಫಾರ್ ಮರ್ಜಿಂಗ್ ಎಬಿಲಿಟಿ ಅಂತ ಏನೋ ಬಂದಿತ್ತು. ಇಲ್ಲಿ ನೋಡಿ, ದಿಸ್ ಬ್ರಾಂಚ್ ಹ್ಯಾಸ್ ನೋ ಕಾನ್ಫ್ಲಿಕ್ಟ್ ವಿತ್ ದಿ ಬೇಸ್ ಬ್ರಾಂಚ್. ಅಂದ್ರೆ ಕಾನ್ಫ್ಲಿಕ್ಟ್ ಅಂದ್ರೆ ಏನಂತ ನಾನು ಹೇಳ್ತೀನಿ. ಅದು ಕೂಡ 200% ಇಂಟರ್ವ್ಯೂ ಕ್ವಶನ್ ಗೈಸ್. ಇವಾಗ ಮರ್ಜ್ ಪುಲ್ ರಿಕ್ವೆಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಯ್ತಾ, ಕನ್ಫರ್ಮ್ ಮಾಡಿ, ಮರ್ಜ್ ಮಾಡ್ಲಿಕ್ಕೆ ಕನ್ಫರ್ಮ್ ಮಾಡಿ. ಓಕೆ, ನೋಡಿ, ಚೇಂಜಸ್. ಆಯ್ತಾ, ಚೇಂಜಸ್ ಫ್ರಮ್ ಡೆವಲಪ್ಮೆಂಟ್ ಬ್ರಾಂಚ್ 1. ಓಕೆ, ನೋಡಿ, ನೀಲ್ ಟೆಕ್ ಜಂಕ್ಷನ್ ಮರ್ಜ್ಡ್ 1 ಕಮಿಟ್ ಇಂಟು ಮೇನ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಂಟು ಮೇನ್ ಫ್ರಮ್ ಡೆವಲಪ್ಮೆಂಟ್. ಓಕೆ, ಇವಾಗ ಹೇಳಿ ಗಾಯ್ಸ್, ಇವಾಗ ಹೇಳಿ. ಆಯ್ತಾ, ಇವಾಗ ನೀಲ್ ಟೆಕ್ ಜಂಕ್ಷನ್ ಓಪನ್ ಮಾಡ್ತೀನಿ. ಇವಾಗ ಮೇನ್ ಬ್ರಾಂಚ್ ಅಲ್ಲಿ ಲೇಟೆಸ್ಟ್ ಕೋಡ್ ಇರುತ್ತಾ? ವೆರಿ ಗುಡ್, ಇರುತ್ತೆ ಗಾಯ್ಸ್. ಇವಾಗ ನೋಡಿ, ನೋಡಿ, ಇಲ್ಲೂ ಕೂಡ ಇಂಟು ಇದ್ದದ್ದು ಬಂದಿದೆ. ಆಯ್ತಾ, ಅದನ್ನೇ ಪುಲ್ ರಿಕ್ವೆಸ್ಟ್ ಅಂತ ಕರಿತೀವಿ ಗೈಸ್. ಓಕೆನಾ, ಇವಾಗ ನೋಡಿ, ಥಿಯರಿಟಿಕಲಿ ನೋಡಿ. ಓಕೆ, ಸೊ ಇವಾಗ ನಿಮ್ಗೆ ಪುಲ್ ರಿಕ್ವೆಸ್ಟ್ ಅಂದ್ರೆ ಏನಂತ ಕೇಳ್ತಾರೆ. ಸಿಂಪಲ್ ಗೈಸ್, ಪುಲ್ ರಿಕ್ವೆಸ್ಟ್ ಅಂತಂದ್ರೆ ಒಂದು ಬ್ರಾಂಚ್ ಅಲ್ಲಿ ಇರುವಂತಹ ಕೋಡ್ ಅನ್ನ ಇನ್ನೊಂದು ಬ್ರಾಂಚ್ಗೆ ಮರ್ಜ್ ಮಾಡ್ಬೇಕಾದ್ರೆ ಪುಲ್ ರಿಕ್ವೆಸ್ಟ್ ಅನ್ನ ಜನರೇಟ್ ಮಾಡಬೇಕು. ಓಕೆನಾ, ಸೊ ಗೈಸ್, ಇನ್ನೊಂದು ಇಂಟರ್ವ್ಯೂನಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ಬ್ರಾಂಚಿಂಗ್ ಸ್ಟ್ರಾಟಜಿ ಅಂದ್ರೆ ಏನು ಅಂತ ಕೇಳ್ತಾರೆ ಗೈಸ್. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಓಕೆ, ಇಟ್ ಡಿಫೈನ್ಸ್ ವಿಚ್ ಬ್ರಾಂಚ್ ವಿ ನೀಡ್ ಟು ಯೂಸ್. ಓಕೆ, ಸೊ ಅಂಡ್ ವಿಚ್ ಬ್ರಾಂಚ್ ಕಂಟೆಂಟ್ಸ್ ಲೇಟೆಸ್ಟ್ ಕೋಡ್ ಗೈಸ್. ಅಂದ್ರೆ
ಜಸ್ಟ್ ಅ ಸೆಕ್ ಆಯ್ತಾ. ವಿಚ್ ಬ್ರಾಂಚ್ ಕಂಟೈನ್ಸ್ ಲೇಟೆಸ್ಟ್ ಕೋಡ್. ಬ್ರಾಂಚಿಂಗ್ ಸ್ಟ್ರಾಟಜಿ ಅಂತಂದ್ರೆ ಈ ಒಂದು 5-6 ಪಾಯಿಂಟ್ ಅನ್ನ ಹೇಳ್ಬೇಕು. ಇಟ್ ಡಿಫೈನ್ಸ್ ವಿಚ್ ಬ್ರಾಂಚ್ ವಿ ನೀಡ್ ಟು ಯೂಸ್. ಓಕೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ ವಿಚ್ ಬ್ರಾಂಚ್ ಕಂಟೈನ್ಸ್ ಲೇಟೆಸ್ಟ್ ಕೋಡ್. ಓಕೆ. ಫ್ರಮ್ ವಿಚ್ ಬ್ರಾಂಚ್ ವಿ ವಿಲ್ ಟೇಕ್ ಕೋಡ್ ಫಾರ್ ಡೆಪ್ಲಾಯ್ಮೆಂಟ್. ಆಯ್ತಾ. ಸೊ ಗೈಸ್ ಕಂಪನಿ ಅಂತ ಬಂದಾಗ ಮಲ್ಟಿಪಲ್ ಬ್ರಾಂಚಸ್ ಇರುತ್ತೆ. ಆಯ್ತಾ. ಸೊ ಯಾವ ಒಂದು ಬ್ರಾಂಚ್ ಇಂದ ನಾವ್ ಏನ್ ಮಾಡ್ಬೇಕು, ಲೇಟೆಸ್ಟ್ ಕೋಡ್ ತಗೊಳ್ಬೇಕು ಡೆಪ್ಲಾಯ್ಮೆಂಟ್ಗೋಸ್ಕರ. ಆಯ್ತಾ. ನಿಮ್ಗೆ ಕೇಳ್ತಾರ ಅವರು ಏನಂತ ಇಂಟರ್ನಲ್ಲಿ ಕೇಳ್ತಾರೆ, ಬ್ರಾಂಚಿಂಗ್ ಸ್ಟ್ರಾಟಜಿ ಏನ್ ನಿಮ್ ಕಂಪನಿಲಿ. ನೀವ್ ಅನ್ಬೇಕು ನಮ್ಮ ಕಂಪನಿನಲ್ಲಿ 4 ಬ್ರಾಂಚ್ ಇತ್ತು. ಯಾವ್ದಾದ್ರು ಮೇನ್ ಅಂತ ಇತ್ತು, ಫೀಚರ್ ಅಂತ ಇತ್ತು, ಡೆವಲಪ್ ಅಂತ ಇತ್ತು, ರಿಲೀಸ್ ಅಂತ ಇತ್ತು. ಮೇನ್ ಅಲ್ಲಿ ಲೇಟೆಸ್ಟ್ ಕೋಡ್ ಇಡ್ತಿದ್ವಿ. ಓಕೆ. ಫೀಚರ್ ನಲ್ಲಿ ಯಾವ್ದಾದ್ರು ಕಾಂಪ್ಲೆಕ್ಸ್ ಟಾಸ್ಕ್ ಇದ್ರೆ ನಾವು ಏನ್ ಮಾಡ್ತಿದ್ವಿ, ಫೀಚರ್ ಬ್ರಾಂಚ್ಗೆ ಪುಷ್ ಮಾಡ್ತಿದ್ವಿ. ಡೆವಲಪ್ ಬ್ರಾಂಚ್ಗೆ ಆನ್ ಗೋಯಿಂಗ್ ಡೆವಲಪ್ಮೆಂಟ್ ಅಂದ್ರೆ ಡೆವಲಪರ್ ಈ ಬ್ರಾಂಚ್ ಅನ್ನ ಯೂಸ್ ಮಾಡ್ತಿದ್ರು. ಅಂದ್ರೆ ಎಲ್ಲಾ ಡೆವಲಪರ್ಸ್ ತಾವು ಬರೆದಿರುವಂತ ಕೋಡ್ ಅನ್ನ ಏನ್ ಮಾಡ್ತಿದ್ರು, ಡೆವಲಪ್ ಬ್ರಾಂಚ್ಗೆ ಪುಷ್ ಮಾಡ್ತಾ ಇದ್ರು. ಓಕೆ. ರಿಲೀಸ್ ಅಂತಂದ್ರೆ ಆ ಬ್ರಾಂಚ್ ಇಂದ ನಾವು ಕೋಡ್ ಅನ್ನ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಿದ್ವಿ ಅಂತ ಹೇಳ್ಬೇಕು ಗೈಸ್. ಈ 4 ಪಾಯಿಂಟ್ ಅನ್ನ ಹೇಳಿ. ಅಂಡ್ ಗೈಸ್ ಇದು ಸೇಮ್ ಇರಲ್ಲ. ಓಕೆನಾ. ಕಂಪನಿ ಟು ಕಂಪನಿ ಚೇಂಜ್ ಆಗುತ್ತೆ. ಮತ್ತೆ ಕಂಪನಿಲೂ ಕೂಡ ಗೈಸ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಈ ಬ್ರಾಂಚಿಂಗ್ ಸ್ಟ್ರಾಟಜಿ ಚೇಂಜ್ ಇರುತ್ತೆ. ಓಕೆನಾ. ಸುಮ್ಮನೆ ಇಂಟರ್ನಲ್ ಕೇಳಿದ್ರೆ ನೀವು ಏನ್ ಹೇಳ್ಬೇಕು, ಸೊ 4 ಬ್ರಾಂಚಸ್ ಇತ್ತು, ಮೇನ್ ಬ್ರಾಂಚ್, ಫೀಚರ್ ಬ್ರಾಂಚ್, ಡೆವಲಪ್ ಬ್ರಾಂಚ್, ರಿಲೀಸ್ ಬ್ರಾಂಚ್ ಅಂತ ಹೇಳ್ಬೇಕು ಗೈಸ್. ಮೇನ್ ಬ್ರಾಂಚ್ ಅಲ್ಲಿ ಲೇಟೆಸ್ಟ್ ಕೋಡ್ ಇರ್ತಿದ್ವಿ. ಓಕೆ. ಫೀಚರ್ ಬ್ರಾಂಚಸ್ ಅಂತಂದ್ರೆ ಏನಾದ್ರೂ ರಿಕ್ವೈರ್ಮೆಂಟ್ ಬಂದ್ರೆ, ಅಡಿಷನಲ್ ಟಾಸ್ಕ್ ಬಂದ್ರೆ ಅಥವಾ ಕಾಂಪ್ಲೆಕ್ಸ್ ಟಾಸ್ಕ್ ಬಂದ್ರೆ ಕೋಡ್ ಬರ್ದು ನಾವೇನ್ ಮಾಡ್ತಿದ್ವಿ, ಫೀಚರ್ ಬ್ರಾಂಚ್ಗೆ ಪುಷ್ ಮಾಡ್ತಿದ್ವಿ. ಓಕೆ. ಡೆವಲಪರ್ಸ್ ಏನ್ ಮಾಡ್ತಿದ್ರು, ಡೆವಲಪ್ ಬ್ರಾಂಚ್ಗೆ ಪುಷ್ ಮಾಡ್ತಿದ್ರು. ರಿಲೀಸ್ ಬ್ರಾಂಚ್ ಇಂದ ನಾವು ಕೋಡ್ ಅನ್ನ ಪ್ರೊಡಕ್ಷನ್ಗೆ ತಗೋತಿದ್ವಿ ಅಂತ ಹೇಳಿದ್ರೆ ಸಾಕು ಗೈಸ್. ಓಕೆನಾ. ಪುಲ್ ರಿಕ್ವೆಸ್ಟ್ ಅಂತಂದ್ರೆ ಗೈಸ್ ಏನೋ ಪುಲ್ ರಿಕ್ವೆಸ್ಟ್ ಅಂತಂದ್ರೆ ಒಂದು ಬ್ರಾಂಚ್ ಅಲ್ಲಿ ಇರುವಂತ ಕೋಡ್ ಅನ್ನ ಇನ್ನೊಂದು ಬ್ರಾಂಚ್ಗೆ ಮರ್ಜ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಪುಲ್ ರಿಕ್ವೆಸ್ಟ್ ಅನ್ನ ಜನರೇಟ್ ಮಾಡ್ತಿದ್ವಿ. ಇಷ್ಟು ಹೇಳಿದ್ರೆ ಸಾಕು ಗೈಸ್. ಅಂಡ್ ನೋ ನೀಡ್ ಟು ವರಿ, ಇದ್ರದ್ದೆಲ್ಲಾನು ನೋಟ್ಸ್ ಸಿಗುತ್ತೆ ಗೈಸ್. ಓಕೆನಾ. ನೀಲ್ ಟೆಕ್ ಜಂಕ್ಷನ್ ಕಮ್ಯುನಿಟಿ ಅಂತ ಇದೆ, ಅದನ್ನ ಜಾಯ್ನ್ ಆಗಿ ಗೈಸ್. ಎಲ್ಲಾನು ನೋಟ್ಸ್ ಅಲ್ಲೇ ನಾನು ಪ್ರೊವೈಡ್ ಮಾಡ್ತೀನಿ. ಬಿಕಾಸ್ ನಿಮ್ಗೂ ಗೊತ್ತು ಗೈಸ್, ಏನೋ ಪ್ರತಿ ಸಲ 1 to 1 ಸೆಂಡ್ ಮಾಡೋದು ಬಹಳ ಕಷ್ಟ. ಕರೆಕ್ಟಾ. ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ ಗೈಸ್. ನಾನು ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ನನಗೂ ಕೂಡ ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್ ಗೈಸ್. ಓಕೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಏನೋ ವಾಟ್ಸ್ಆಪ್ ಇಂದ ಕಳಿಸೋದು, ಟೆಲಿಗ್ರಾಮ್ ಇಂದ ಕಳಿಸೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಗೈಸ್. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನೀಲ್ ಟೆಕ್ ಜಂಕ್ಷನ್ ಕಮ್ಯುನಿಟಿಯನ್ನ ಜಾಯ್ನ್ ಆಗಿ, ಅದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅಂಡ್ ಒಂದು ರಿಕ್ವೆಸ್ಟ್ ಗೈಸ್, ನಮ್ಮ ವಿಡಿಯೋಸ್ ನಿಮ್ಗೆ ಕರೆಕ್ಟ್ ಆಗಿ ಅನಿಸ್ತಾ ಇದ್ರೆ, ಏನೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಗೈಸ್. ನಿಮ್ಮ ಕಮೆಂಟ್ಸ್ ಇಂದ ನನಗೆ ಏನೋ ಮೋಟಿವೇಶನ್ ಸಿಗುತ್ತೆ ಅಷ್ಟೇ. ಓಕೆನಾ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ತೆ ಗೈಸ್.